ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಬಂತು ಟೈಮು ಬಂತು, ಆದ್ರೆ ಇನ್ನು ನಮ್ಮ ಪ್ರತಿಮಾ ಅವ್ರು ಇನ್ನೂ ಬಂದಿಲ್ಲ. ಯಾವಾಗ್ಲೂ ಲೇಟು ರೀ. ಎಷ್ಟು ಸಲ ಕರಿಬೇಕು ನಾನು? ಒಂದ್ಸಲ ಪ್ರತಿಮಾ ಪ್ಲೀಸ್ ಕಮ್ ಅಂದ್ಮೇಲೆ ಒಂದ್ 3 ಸಲ ಕರಿಬೇಕು, ಆಮೇಲೆ ಬರ್ತಾರೆ. ಈಗಲೂ ನೋಡಿ ಅದೇ ಇರೋದು. ಸೊ ಕರ್ದ್ಬಿಡೋಣ, ನೋಡೋಣ 1 ಸಲಕ್ಕೆ ಬರ್ತಾರ 3 ಸಲಕ್ಕೆ ಬರ್ತಾರ ಅಂತ. ಓಕೆ, ಲೆಟ್ಸ್ ವೆಲ್ಕಮ್ ಪ್ರತಿಮಾ. ಏನ್ ಕಂಪ್ಲೇಂಟ್ ಹೇಳ್ತಾ ಇದೀಯಾ? ಇಲ್ಲ, 1 ಸಲಕ್ಕೆ ಬರ್ತೀಯಾ 3 ಸಲಕ್ಕೆ ಬರ್ತೀಯಾ ಅಂತ ಅನ್ಕೊಂಡೆ. ಒಂದೇ ಸಲಕ್ಕೆ ಬಂದ್ಬಿಟ್ಟಿದ್ಯಾ ನೀನು. ನೀನ್ ಹಿಂಗೆ ಮಾಡ್ತಾ ಇರು. ಯಾವಾಗೋ ಒಂದ್ಸತಿ ನಿನ್ಗೆ ಎಳಿತೀನಿ, ಚೆನ್ನಾಗಿ ಎಳಿತೀನಿ ನೋಡು ಕಾಲ್ ನಿನಗೆ. ನಿಮ್ ಪ್ರತಿ ಸಲನೂ ಅದನ್ನೇ ಮಾಡೋದು. ಹಾಯ್ ಹಾಯ್, ಹೇಗಿದ್ಯಾ? ಸೊ ಸೂಪರ್ ಆಗಿದ್ಯಾ? ಸೂಪರ್ ಆಗಿರೋ ರೆಸಿಪೀಸ್ ಹೇಳ್ಕೊಡ್ಬೇಕು. ಶ್ಯೂರ್, ಯಾವಾಗ್ಲೂ ಹೇಳ್ಕೊಡ್ತೀಯಾ? ಇವತ್ತು ಅದೇನ್ ಹೊಸದಾ? ಬಟ್ ಸ್ಕೋಪ್ ಇರ್ಲಿ. ಏನ್ ರೆಸಿಪಿ ಹೇಳ್ಕೊಡ್ತೀಯಾ ಇವತ್ತು? ಇವತ್ತು ನೇಪಾಳೀಸ್ದು ವೆಜ್ ಮೋಮೋ ಹೇಳ್ಕೊಡ್ತೇವೆ. ಮೋಮೋಸ್ ಅಂತೂ ಇವಾಗ ಎಲ್ಲಿ ನೋಡಿದ್ರೂ ಸಿಗತ್ತಲ್ವಾ. ಸೊ ವೆಜಿಟೇರಿಯನ್ಸ್ಗೂ ತಿನ್ನೋ ಆಸೆ ಇರುತ್ತೆ. ಸೊ ಬೇಸಿಕಲಿ ಇಟ್ ಇಸ್ ಫ್ರಮ್ ನೇಪಾಳ್. ನೆನ್ಪಿದ್ಯಾ? ನಾನು ಎಷ್ಟು ಸಲ ಕೇಳಿದ್ದೀನಿ ನಿನ್ಗೆ ಅದನ್ನ. ನೀನ್ ಎಲ್ಲಾನು ಕೇಳ್ತೀಯ. ನಾನು ಏನೇ ಒಂದ್ ಹೇಳಿದ್ರು ನಾನು ಕೇಳಿದ್ದೆ ನಿನಗೆ ಅಂತ ಹೇಳ್ತೀಯ. ಮೋಮೋಸ್ ಅಂತೂ ನಾನು ತುಂಬಾ ಸಲ ಕೇಳ್ಬಿಟ್ಟಿದ್ದೀನಿ. ಓಕೆ, ಸೊ ಇವತ್ತು ಮುಹೂರ್ತ ಬಂದಿದೆ, ಶುರು ಮಾಡೋಣ. ಮೋಮೋಸ್ ಫಸ್ಟ್ ಮಾಡ್ತಿದ್ಯಾ ಅಲ್ವಾ? ಹೌದು. ವೆಜ್ ಮೋಮೋಸ್ಗೆ ಏನೇನ್ ತಗೊಂಡಿದ್ಯಾ? ಇದಕ್ಕೆ ಮೈದಾ ಹಿಟ್ಟು, ಉಪ್ಪು, ಕಾಳುಮೆಣಸಿನ ಪುಡಿ, ಹಸಿಮೆಣಸು, ಟೊಮೆಟೊ ಸಾಸ್, ವಿನೆಗರ್, ಸೋಯಾ ಸಾಸ್, ಎಣ್ಣೆ, ಇದು ಬೇಯಿಸಿರುವ ತರಕಾರಿ, ಪನ್ನೀರ್ ಹಾಗೂ ಶುಂಠಿ. ಓಕೆ, ಸರಿ ಶುರು ಮಾಡ್ಬಿಡೋಣ. ಓಕೆ, ಗ್ಯಾಸ್ ಆನ್ ಮಾಡ್ತೀಯಾ? ಫಸ್ಟ್ ಫಿಲ್ಲಿಂಗ್ ಮಾಡ್ಕೊಂಬಿಡೋಣ. ಓಕೆ, ಇದಕ್ಕೆ 1 ಚಮಚ, 1 ಟೀ ಸ್ಪೂನ್ 1ರಿಂದ 1.5 ಟೀ ಸ್ಪೂನ್ ಆಗಷ್ಟು ಎಣ್ಣೆ. ಯೂಶಲಿ ನಾವೇನ್ ಮಾಡ್ತೀವಿ, ಎಲ್ಲ ಒಂದು ಇದ್ರೊಳಗೆ ಮೋಮೋಸ್, ಕೆಲವುದಲ್ಲಿ ಮೋಮೋಸ್ ನಾನು ನೋಡಿದೀನಿ ಈರುಳ್ಳಿ ಬೆಳ್ಳುಳ್ಳಿ ನಾರ್ಮಲ್ ಅದು ಹಾಕೋದು. ಬಟ್ ಇದು ಟ್ರೆಡಿಷನಲ್ ಆಗಿ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನೆ ಮಾಡೋಣ. ಓಕೆನಾ? ಒಂದು ಸ್ಪ್ಯಾಚುಲಾ ಕೊಡು. ಇದಕ್ಕೇನ್ ಮಾಡೋಣ, 1 ಸ್ಪೂನ್ ಬೇಕು. ಹಂಗೆ ನೀನ್ ಬಂದ ತಕ್ಷಣ ನಾನು ಒಂದು ಸ್ಪೂನು ಸ್ಪ್ಯಾಚುಲಾ ಫಸ್ಟ್ ಅಷ್ಟೇ ಕೇಳೋದು. ಇನ್ನೇನ್ ಕೇಳ್ತೀನಿ ಹೇಳು. ಈಗ ಒಂದು ಸ್ವಲ್ಪ ಖಾರ ಮಾಡೋಣ. ಓಕೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಇದನ್ನ ಸ್ವಲ್ಪ ಸಾಟ್ ಮಾಡ್ಕೋಬೇಕು. ಆಮೇಲೆ ಏನ್ ಮಾಡೋಣ, ಬೇಯಿಸಿರುವ ತರಕಾರಿ. ಉಪ್ಪು ಹಾಕಿದ್ಯಾ? ಹಾಗೇನಾ? ಹಾಗೆ ಮಾಡ್ಕೊಂಡಿದ್ದೀನಿ. ಸೊ ಇದರೊಳಗೆ ನಾನು ಕೋಸು, ಎಲೆಕೋಸು ಹಾಗೂ ಕ್ಯಾರೆಟ್, ಓಕೆ, ಇದೆರಡನ್ನ ಬಳಕೆ ಮಾಡಿದ್ದೀನಿ. ನಮ್ಮ ಇಷ್ಟದ ಪ್ರಕಾರ ತರಕಾರಿಗಳು ಹಾಕೋಬಹುದು. ಕ್ಯಾಬೇಜ್ ಹಾಕೋಬಹುದು, ಕ್ಯಾರೆಟ್ ಹಾಕೋಬಹುದು, ಬೀನ್ಸು ಹಾಕೋಬಹುದು, ಬಟಾಣಿ ಹಾಕೋಬಹುದು. ಬಟಾಣಿ ಬೇಡ. ಯಾಕೆ? ಬಟಾಣಿ ನನ್ಗೆ ಗೊತ್ತು ನಿಂಗೆ ಬಟಾಣಿ ಇಷ್ಟ ಅಂತ, ಬಟ್ ಇದಕ್ಕೆ ಸೂಟ್ ಆಗಲ್ಲ. ಸೂಟ್ ಆಗಲ್ವಾ? ಸೂಟ್ ಆಗೋದಿಲ್ಲ. ಮತ್ತೆ ಬೇರೆ ಯಾವ ತರಕಾರಿ ಹಾಕ್ಬೋದು? ಇದೆರಡು. ಆಮೇಲೆ ಬೀನ್ಸ್, ಅದು ಆದಷ್ಟು ಸಣ್ಣಕ್ಕೆ ಹೆಚ್ಚು ಹಾಕೊಂಡ್ರೆ ಬೆಟರ್. ಯಾಕಂದ್ರೆ ನಾವು ಫಿಲ್ಲಿಂಗ್ ಹಾಕ್ತಿವಲ್ಲ, ಫಿಲ್ಲಿಂಗ್ ಹಾಕ್ಬೇಕಾದ್ರೆ ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರೋದು ಬೆಟರ್. ಕ್ಯಾಪ್ಸಿಕಮ್ ಬೇಡವಾ ಇದಕ್ಕೆ? ಬೇಡ, ಇದಕ್ಕೆ ಕ್ಯಾಪ್ಸಿಕಮ್ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಇದಕ್ಕೆ ಚೂರು ವಿನೆಗರ್. ಚೂರು ಎಲ್ಲ ಮೈಲ್ಡ್ ಆಗಿರ್ಬೇಕು. ಓಕೆ, ಚೂರು ಸೋಯಾ ಸಾಸ್, ಚೂರು ಟೊಮ್ಯಾಟೊ ಸಾಸ್. ಈಗಲೇ ಹಾಕೋಬಿಡ್ಬೇಕಾ? ಒಂದು ಚೂರು ಹಾಕೊಳ್ಳೋಣ ಅಷ್ಟೇ, ಟೇಸ್ಟಿಗೋಸ್ಕರ. ಇನ್ನೊಂದು ಸ್ಪೂನ್ ಕೊಡ್ತೀಯಾ? ಈಗ ಒಂದು ಸ್ವಲ್ಪ ಕ್ರಂಬಲ್ಡ್ ಪನ್ನೀರ್ನ ತುರ್ಕೋಬಹುದು, ಇಲ್ಲ ಅಂದ್ರೆ ಪುಡಿನೂ ಮಾಡ್ಕೋಬಹುದು. ಕಡೆಯಲ್ಲಿ ಚೂರ್ ಪೆಪ್ಪರ್ ಪೌಡರ್. ಏನಂದ್ರೆ ಇದು ನಾವು ಆಗ್ಲೇ ಬೇಯಿಸಿಟ್ಟಿರೋದ್ರಿಂದ ತೀರಾ ಏನು ಬೇಯೋ ಅವಶ್ಯಕತೆ ಇಲ್ಲ ಇದ್ರೊಳಗೆ ಅಲ್ವಾ? ಹೌದು. ನೋಡು, ಇದಿಷ್ಟೇ. ಇದು 5 ಮಿನಿಟ್ಸ್ ಅಲ್ಲಿ ಮಾಡ್ಕೊಂಡ್ಬಿಡ್ಬೋದು. ಇದು ಪನ್ನೀರ್ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತಾ? ಹೌದು, ಪನ್ನೀರು ಆಮೇಲೆ ಎಲೆಕೋಸು ಇರೋದ್ರಿಂದ ಟೇಸ್ಟ್ ಒಂಥರ ಎನ್ಹಾನ್ಸ್ ಆಗತ್ತದು. ಬೇಕಾದ್ರೆ ನೀವು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕೋಬಹುದು, ಇಲ್ಲಾಂದ್ರೆ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕೋಬಹುದು. ಓಕೆ, ಈಗ ಇದು ಫಿಲ್ಲಿಂಗ್ ಆಗಿದೆ. ಇದು ಆಫ್ ಮಾಡ್ಲಾ? ಆಫ್ ಮಾಡಿ. ಈಗೇನ್ ಮಾಡೋಣ, ನಾವು ಈಗ ಹೋಳಿಗೆಗೆ ಕಣಕ ಹೇಗ್ ಮಾಡ್ಕೊಳ್ತೀವೋ ಅದೇ ತರ ಮೈದಾ ಹಿಟ್ಟು ಮಾಡ್ಕೋಬೇಕು. ಓಕೆ ಓಕೆ, ಇದಕ್ಕೆ ನಾವು
ಇವಾಗ ಇದು ಒಂದು 5 ರಿಂದ 6 ಮೋಮೋಸ್ ಆಗುತ್ತೆ. ಸೊ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮೈದಾ ಹಿಟ್ಟು ಹಾಕೊಳ್ಳೋಣ. ಓಕೆ. ಈಗ ಇದಕ್ಕೆ ಚೂರೇ ಚೂರು ಎಣ್ಣೆ ಹಾಕೊಳ್ಳೋಣ. ಓಕೆ ಓಕೆ. ಚೂರೇ ಚೂರು ಎಣ್ಣೆ, ಚೂರು ರುಚಿಗೆ ತಕ್ಕಷ್ಟು ಉಪ್ಪು. ಯಾಕಂದ್ರೆ ಇದಕ್ಕೂ ಚೂರು ಉಪ್ಪು ಕಡಿಮೆ ಹಾಕಿದ್ದೀನಿ, ಇದಕ್ಕೂ ಉಪ್ಪು ಕಡಿಮೆ ಹಾಕಿದ್ದೀನಿ. ಸೊ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಓ, ಈಗ ಇದನ್ನ ನೀರ್ ಹಾಕಿ ಹಿಟ್ಟು ಕಲ್ಸ್ಕೊಂಡ್ಬಿಡೋಣ. ನೀರ್ ಕೊಡ್ಲಾ? ಹಾ. ಏನಂದ್ರೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕು. ಇದು ನಾನೇ ನೀರ್ ಹಾಕೊಳ್ಳೋದು ಬೆಟರು. ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹೌದು, ಧಾರಾಳ ನಾನೆಲ್ಲಾದ್ರೂ. ಹೌದು, ನೀರ್ ಹಾಕೋದ್ರಲ್ಲಿ ಇದೊಂದು ಚೂರು ಹಾಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡು ಒಂದು 5 ರಿಂದ 10 ನಿಮಿಷ ಬಿಡ್ಬೇಕಾಗತ್ತೆ. ಓ, ಈಗ ಇದು ಸಾಕು. ಇದು ತೆಗೆದು ಈಗೇನ್ ಮಾಡೋಣ, ಇದ್ರ ಮೇಲೆ ಚೂರು ಎಣ್ಣೆ ಹಾಕ್ಬಿಟ್ಟು ಚೂರೇ ಚೂರು ಎಣ್ಣೆ, ಓಕೆ, ಏನಂದ್ರೆ ಮೇಲ್ಗಡೆ ಹಾಕಿ ಬಿಟ್ಬಿಡ್ಬೇಕು. ಈಗ ನಾವು ಏನ್ ಮಾಡೋಣ, ಇದು ಫಿಲ್ಲಿಂಗ್ ಆಗಿದೆಯಲ್ಲ, ಈಗ ನಾವು ಬೇಸಕ್ಕೆ ಇಟ್ಕೊಂಡ್ಬಿಡೋಣ. ಈ ಇಡ್ಲಿ ಅಟ್ಟ ಇದೆಯಲ್ಲ, ಅದು ಇಡ್ತೀಯ? ಇಲ್ಲ. ಹಾ, ಗ್ಯಾಸ್ ಆನ್ ಮಾಡ್ತೀಯ? ಇದಕ್ಕೆ ಸ್ವಲ್ಪ ಎಣ್ಣೆ, ಯಾಕಂದ್ರೆ ಅದು ಅಂಟಬಾರ್ದು ಅಂತ. ಸೊ ಮಾಮೂಲಿ ನಾವು ಇಡ್ಲಿಗೆ ಮಾಡಕ್ ಮುಂಚೆ ಎಣ್ಣೆ ಹಾಕ್ತಿವಲ್ಲ, ಅದೇ ತರ. ಏನಂದ್ರೆ ಇದು ಮೈದಾ ಹಿಟ್ಟಲ್ವಾ, ಅದಕ್ಕೋಸ್ಕರ. ಇದು ಸ್ವಲ್ಪ ಕಾಯ್ಲಿ. ಇದೇನಂದ್ರೆ ಬೇಯಿಸಕ್ಕೆ ಒಂದು 10 ನಿಮಿಷ ಬೇಕು. ಓಕೆ ಓಕೆ. ಈಗ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಂಡ್ರೆ. ಯೂಶಲಿ ಅಡ್ಗೆ ಅಂದ್ರೆ ಏನಾದ್ರೂ ಒಂದು ರೆಸಿಪಿ ನೋಡಿದಾಗ ಇದು ಹೆಂಗ್ ಮಾಡೋದು, ಇಷ್ಟೊಂದು ಕಷ್ಟ ಇರಬಹುದಾ ಅಂತ ಅನ್ಸುತ್ತೆ. ಬಟ್ ನೋಡಿ ಕಲ್ತಾದ್ಮೇಲೆ ಇಷ್ಟೇ ತುಂಬಾ ಈಸಿ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ, ತುಂಬಾ ಸುಲಭ ಅನ್ಸುತ್ತೆ ಅಲ್ವಾ? ಹೌದು. ಓಕೆ, ಇದಿಷ್ಟ ಆಗಿದೆ. ಲಕ್ಕಣಿಗೆ ಕೊಡ್ತೀಯಾ? ನಾವು ಯೂಶಲಿ ಚಪಾತಿ ಪೂರಿ ಹೇಗೆ ಲಡ್ಸ್ಕೊಳ್ತೀವೋ ಅದೇ ತರ ಆದಷ್ಟು ಮಧ್ಯ ದಪ್ಪ ಇರಬೇಕು. ಎಡ್ಜಸ್ ಮಾತ್ರ ತೆಳು ಇರಬೇಕು. ಮಧ್ಯ ದಪ್ಪ ಏನಕ್ಕೆ ಮಾಡ್ಕೋಬೇಕು? ಯಾಕಂದ್ರೆ ಫಿಲ್ಲಿಂಗ್ ಹಾಕ್ತಿವಲ್ಲ, ಮತ್ತೆ ಎಡ್ಜಸ್ ನಾವು ಮೊಮೋ ಶೇಪ್ ಮಾಡ್ತೀವಲ್ಲ, ಅದಕ್ಕೋಸ್ಕರ ಸೈಡ್ಸ್ ಅಲ್ಲಿ ತೆಳು ಇರ್ಬೇಕಿಲ್ಲ. ಸೊ ಒಂದು ನಾವು 3 ರಿಂದ 4 ಮಾಡಿಟ್ಕೊಂಡ್ಬಿಟ್ರೆ ಸರಿ. ಫಿಲ್ಲಿಂಗ್ ಹಾಕಿ ಬೇಯಿಸಕ್ಕೆ ಇಟ್ಬಿಡೋದಷ್ಟೇ. ಓ, ಈಗ ಏನ್ ಮಾಡೋಣ, ಇದ್ರ ಮಧ್ಯ ನೀರ್ ಹಾಕೋಬೇಕು ಹಿಂಗೆ. ಓ, ಫಸ್ಟ್ ನೀರ್ ಹಾಕೊಂಡು ತಟ್ಕೋಬೇಕಾ? ಹೌದು, ಫಸ್ಟ್ ಸವರ್ಬೇಕು. ಸವರ್ಬೇಕು ನೀರ್ ಹಾಕೊಂಡು. ಯಾಕಂದ್ರೆ ನಾವು ಬೈಂಡಿಂಗ್ ಮಡಿಸ್ತೀವಲ್ಲ, ಅದಕ್ಕೋಸ್ಕರ. ಈಗ ಇದಕ್ಕೆ ಹಿಂಗೆ ಹಾಕೊಂಡು ಫಿಲ್ಲಿಂಗು. ನೀ ದೊಡ್ಡ ಚಮಚ ತಗೊಂಡೆ ತಾನೆ? ಬೇಡ ಬಿಡು, ನೆಕ್ಸ್ಟ್ ಹೆಲ್ಪೇ ಮಾಡಲ್ಲ ನಾನು. ಆಯ್ತಮ್ಮ, ನೋಡು ಈ ತರ ಹಿಂಗೆ ಫಿಲ್ಲಿಂಗ್ ಮಾಡ್ಕೊಂಡು 2 ಕಡೆ, ಇವೆರಡು ಕಡೆ ಇದೆಯಲ್ಲ, ಈ ತರ ಸೀಲ್ ಮಾಡ್ಕೋಬೇಕು. ಈ ತರ ಸೀಲ್ ಮಾಡ್ಕೊಂಡು ನೀನು ಹೇಗ್ ಪ್ಲೇಟ್ ಮಾಡ್ತೀಯೋ ಆ ತರ, ಈ ಜಡೆ ಹೆಣಿತಾರಲ್ಲ ಆ ತರ ಅಷ್ಟೇ. ಆರ್ಟ್ ಕಲೆ. ಹಾ, ಅಷ್ಟೇ. ಈ ತರ ಹಿಂಗೆ ಅದು ಬೇಯಿಸಿದಾಗ ನಿಂಗೆ ಮೋಮೋ ಶೇಪ್ ಗೊತ್ತಾಗತ್ತೆ. ಹೌದಾ? ಹೌದು. ಓಕೆ, ಒಂದಿಲ್ಲಿ ಇಟ್ಬಿಡೋಣ. ಇನ್ನೊಂದು ಮೋದಕದ ತರ ಮಾಡೋಣ. ಫೇವ್ರೆಟ್ ಶೇಪ್ ಹಿಂಗ ಅಲ್ವಾ? ಯಾಕಂದ್ರೆ ಮೊಮೋಸ್ ನೋಡಿದ ತಕ್ಷಣ ಕಣ್ಣಲ್ಲಿ ಅದೇ ತರ ಕಟ್ಟಂಗೆ, ಅದೇ ತರ ಶೇಪ್. ಏನ್ ಮಾಡ್ಬೇಕು, ಇದು ಸುಮ್ನೆ ಈ ತರ ಮೇಲ್ಗಡೆ ಸೇರ್ಸ್ಕೋಬೇಕು. ಓ, ಅಷ್ಟೇ ಅಲ್ಲ? ಹೌದು, ಸಿಂಪಲ್. ಆಕ್ಚುಲಿ ಗೊತ್ತಿತ್ತು ನಂಗಿದು. ಹೌದಾ? ನೋಡಿ, ಈ ತರ ಹಿಂಗ್ ಮಾಡಿದಾಗ ಏನಾಗುತ್ತೆ, ಇದು ಎಲ್ಲ ಈ ತರ ಹೀಗ್ ಬರುತ್ತೆ. ಈ ತರ ಬಂದಾದ್ಮೇಲೆ ಏನ್ ಮಾಡ್ಬೇಕು, ಮೇಲ್ಗಡೆಯಿಂದ ಟಾಪಿಂಗ್ ಇಂದ ಒಂಚೂರ್ ಹಿಂಗೆ ಎಳೆದು ಬಿಡ್ಬೇಕು. ಓ,
ಅಕ್ಕ ಅದನ್ನು ನೀನ್ ಮೋದಕ್ ಶೇಪ್ ಅಲ್ಲೇ ಮಾಡ್ತಿದ್ಯಾ? ಹೌದು. So ಅದನ್ನ ಬೇಯಿಸ್ಬಿಟ್ಟು ರೆಡಿ ಮಾಡು, ಅಷ್ಟರಲ್ಲಿ ಒಂದ್ ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ಓ ಎಸ್. ಓಕೆ, ಸೊ ಬೇಯೋದು ನೋಡ್ಕೋಬೇಕಾ ನೀವು? ಬೇಡ ಅಲ್ವಾ? ಸೊ ಅದ್ ಬೆಂದು ರೆಡಿ ಆಗ್ಲಿ, ಮೋಮೋಸ್ ಹೇಗ್ ರೆಡಿ ಆಗುತ್ತೆ, ರೆಡಿ ಆದ್ಮೇಲೆ ಹೇಗಿರುತ್ತೆ ನೋಡೋಣ. ಆಗ ಅದಕ್ಕಿಂತ ಮುಂಚೆ ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಮತ್ತೊಮ್ಮೆ ಸ್ವಾಗತ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಸೊ ಬಿಸಿ ಬಿಸಿ ಆದಂತ ಮೋಮೋಸ್ ರೆಡಿ ಆಗಿದೆ. ಸರ್ವಿಂಗ್ ಪ್ಲೇಟ್ ಹಾಕಿ ಪ್ರೀತಿಯಿಂದ ಫಸ್ಟ್ ಟೈಮ್ ಪ್ರತಿಮಾ ಕೊಡ್ತಾ ಇದಾರೆ. ಏನ್ ಫಸ್ಟ್ ಟೈಮ್ ಎಷ್ಟ್ ಸತಿ ತಿಂದಿದ್ಯಾ? ಏನೋ ಡೂಬ್ ಬಿಡ್ತೀಯ ತಗೋ. ಪ್ರೀತಿಯಿಂದ ಫಸ್ಟ್ ಟೈಮ್ ಟ್ರೆಡಿಷನಲ್ ಮೋಮೋಸ್. ಟ್ರೆಡಿಷನಲ್. ಯಾ, ಟ್ರೆಡಿಷನಲ್ ವೆಜ್ ಮೋಮೋಸ್. ಬಿಸಿ ಇದೆಲ್ಲಮ್ಮ. ಬರೀ ಇದ್ ಮಾತ್ರ ಕೊಟ್ರೆ ಚಟ್ನಿ ಗಿಟ್ನಿ ಏನು ಇಲ್ವಾ? ಒರಿಜಿನಲ್ ಫ್ಲೇವರ್ ತಗೋ. ಆಮೇಲೆ ಬೇಕಾದ್ರೆ ಸಾಸ್ ಕೊಡ್ತೀನಿ, ಸಾಸ್ ಜೊತೆ ಡಿಪ್ ಮಾಡ್ಕೊಂಡು ತಿನ್ಬೋದು. ಈಗ ಒರಿಜಿನಲ್ ಫ್ಲೇವರ್ ತಗೋ, ಆಮೇಲೆ ಬೇರೆದು. ಒರಿಜಿನಲ್ ಫ್ಲೇವರ್ ತಗೋ. So ಹೆಂಗ್ ಬೇಕಾದ್ರೆ ತಗೋಬಹುದು, ತಿಂದಾರು ತಗೋಬಹುದು, ಹಾಗೇನು ತಗೋಬಹುದು. ಇಲ್ಲ, ಒರಿಜಿನಲ್ ಫ್ಲೇವರ್ ಬೇಕಾದ್ರೆ ಹೀಗೆ ತಿನ್ಬೇಕಪ್ಪ. ಡಿಪ್ಪಿಂಗ್ ಸಾಸ್ ಆಮೇಲೆ ಬೇಕಾದ್ರೆ ಮಾಡ್ಕೊಡ್ತೀನಿ ನಿಂಗೆ. ಅಕ್ಕ ಆಯ್ತಕ್ಕ, ಆಯ್ತಲ್ಲ, ರೀಕ್ಯಾಪ್ ಹೇಳ್ಬಿಟ್ಟು ನಾನು ತಿನ್ಬಿಡ್ತೀನಿ. ಆಯ್ತು, ತಿನ್ನು. ಬಿಟ್ರೆ ಇನ್ನು ಮಾತಾಡ್ತಾನೆ ಇರ್ತಾರೆ, ಬಿಸಿ ಬಿಸಿಯಾಗಂತೂ ತಿನ್ನಕ್ ಬಿಡಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ರೀಕ್ಯಾಪ್ ನೋಡ್ಕೊಬಿಡಿ. ವೆಜ್ ಮೋಮೋಸ್ ಮಾಡುವ ವಿಧಾನ. ಮೊದಲು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಹಸಿಮೆಣಸಿನಕಾಯಿ, ಶುಂಠಿ, ಬೇಯಿಸಿದ ತರಕಾರಿ, ಉಪ್ಪು, ವಿನೆಗರ್, ಸೋಯಾ ಸಾಸ್, ಟೊಮೆಟೊ ಸಾಸ್, ತುರಿದ ಪನ್ನೀರ್, ಈಸ್ಟರ್ನ್ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಬೆರೆಸಿ ಸ್ಟಫಿಂಗ್ ತಯಾರಿಸಿಕೊಳ್ಳಿ. ಈಗ ಒಂದು ಬೌಲ್ಗೆ ಮೈದಾ ಹಿಟ್ಟು, ಸ್ವಲ್ಪ ಎಣ್ಣೆ, ಉಪ್ಪು ಹಾಗೂ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ. ನಂತರ ಪೂರಿ ರೀತಿ ಲಟ್ಟಿಸಿ ಮಧ್ಯೆ ಸ್ಟಫಿಂಗ್ ಅನ್ನು ಇಟ್ಟು ಹಬೆಯಲ್ಲಿ ಬೇಯಿಸಿದರೆ ಬಿಸಿ ಬಿಸಿಯಾದ ವೆಜ್ ಮೋಮೋಸ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡೋಣ. ಹೀಗೆ ಇತ್ತಾ? ಹಾ, ಹೀಗೆ ಇತ್ತು. ಆ ಖಾರ ಚಟ್ನಿ ವಾಟ್ ಎ ಕಾಂಬಿನೇಷನ್, ಐ ಲವ್ ಇಟ್. ಈಗ ಒಂದ್ ತಿನ್ನು, ಆಮೇಲೆ ಅದನ್ನು ಮಾಡ್ಕೊಟ್ಬಿಡೋಣ ನಿಂಗೆ ಬೇಕಾರೆ. ಅದ್ ಹೇಗ್ ಮಾಡೋದು ಅಂತಲ್ಲ ಒಂದ್ಸಲ ಹೇಳ್ಬಿಡು. ಇರ್ಲಿ, ಆಮೇಲೆ ಹೇಳ್ತೀನಿ ಅದು. ಇವಾಗ ಕೇಳ್ಬೇಡ ನೀನದು, ಇವಾಗ ತಿನ್ನು, ಒರಿಜಿನಲ್ ಆಗಿರೋದನ್ನೇ ತಿನ್ನು. ಯಾಕಂದ್ರೆ ಎಲ್ಲ ಒಂದೇ ಸತಿ ಹೇಳ್ಕೊಟ್ಬಿಟ್ರೆ ಏನ್ ಪ್ರಯೋಜನ? ಆ ಸಾಸ್, ಆ ಚಟ್ನಿನ ಇನ್ನೊಂದಕ್ಕೂ ಹಾಕೊಂಡು ತಿನ್ಬೋದು. ಅದೇನಂತ ಆಮೇಲೆ ಹೇಳ್ತೀನಿ ನಿಂಗೆ. ಸಸ್ಪೆನ್ಸ್. ಸಸ್ಪೆನ್ಸ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಬೈತೀಯ. ಓಕೆ ಫೈನ್. ಈಗ ನೆಕ್ಸ್ಟ್ ಹೇಳು, ಯಾವ ರೆಸಿಪಿ ಮಾಡ್ತಿದ್ಯಾ? ನೆಕ್ಸ್ಟ್ ಒಂದು ಇನ್ಸ್ಟೆಂಟ್ ಆಗಿರೋ ಸ್ವೀಟು. ಇನ್ಸ್ಟಂಟ್ ಸ್ವೀಟ್ ಏನದು? ಇನ್ಸ್ಟೆಂಟ್ ಕಲಾಕಂದ್. ಇನ್ಸ್ಟಂಟ್ ಕಲಾಕಂದ್. ಹೌದು. ಓಕೆ, ಮಾಡ್ಬಿಡೋಣ. ಓ ಎಸ್. ಏನೇನು ಬೇಕು ಅದಕ್ಕೆ? ಇದಕ್ಕೆ ಸಪ್ಪೆ ಕೋವಾ, ಪನ್ನೀರ್, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ ಹಾಗೂ ಬಾದಾಮಿ ಗೋಡಂಬಿ ಪುಡಿ ಮಾಡ್ಕೊಂಡಿರೋದು. ಸರಿಮಾ, ಬಹಳ ಕಡಿಮೆ ಇಂಗ್ರೀಡಿಯೆಂಟ್ಸ್, ಫಟಾಫಟ್ ಅಂತ ಮಾಡ್ಬಿಡ್ತೀಯಾ? ಶುರು ಮಾಡ್ಬಿಡು. ಶೋರ್. ಗ್ಯಾಸ್ ಆನ್ ಮಾಡ್ತೀಯಾ? ಶಾ. ನಮ್ಮ ಹುಡುಗಿಗೆ ಹೇಳೋ ಕೆಲಸ ಅಂದರೆ ಒಂದು ಚಮಚ ಕೊಡು, ಒಂದು ಸ್ಪ್ಯಾಚುಲಾ ಕೊಡು, ಒಂದು ಗ್ಯಾಸ್ ಆನ್ ಮಾಡು, ಮೂರೇ. ಮಿಕ್ಸಿಗೆ ಏನಾರು ಇದ್ರೆ ಒಂಚೂರು ಮಾಡಿಕೊಡು ಅಂತ ಹೇಳ್ತೀನಿ. ಬೇಡವಲ್ಲ ಟಣ್ಗೆ? ಯಾಕೆ ಹೊಡಿಯಲ್ಲ? ನೀ ಏನೇನು ಕೇಳ್ಬಿಡ್ತಿ ಅದನ್ನೆಲ್ಲ ಫಸ್ಟೇ ಕೊಟ್ಬಿಡ್ತೀನಿ ಆ ಕಡೆಗೆ. ಈಗ ಒಂದು ಚಮಚ ತುಪ್ಪ ಅಷ್ಟೇ, ಬರೀ 1 ಟೀ ಸ್ಪೂನ್ ಆಗಷ್ಟು ಹಾಕಿದ್ರೆ ಸಾಕು. ಆಮೇಲೆ ಸಪ್ಪೆ ಕೋವಾ, ಅವು ಇದು ಹಾಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಪುಡಿ ಮಾಡಿ ಹಾಕಿದ್ರೆ ಕ್ಲೀನಾಗಿ ಕುತ್ಕೊಳ್ಳು. ಎಲ್ಲಿ ಕುತ್ಕೊಳ್ಳುತ್ತೆ? ಅಲ್ಲೇ ಪ್ಯಾನಲ್ಲಿ. ಅದು ಫ್ಲಾಟ್ ಆಗಿ ಮಲ್ಕೊಂಡ್ಬಿಡುತ್ತೆ, ಕುತ್ಕೊಳ್ಳಲ್ಲ. ಹೌದು, ಅದು ನಮ್ ನೋಡಿದ್ರೆ ಫ್ಲಾಟ್ ಆಗ್ಬಿಡುತ್ತದೋ. ನಿನ್ನ ನೋಡಿದ್ರೆ. ಹೌದಾ? ಈಗ ಒಂದು ಸ್ವಲ್ಪ ಹುರ್ಕೋಬೇಕು. ಏನಂದ್ರೆ ಆ ಸಾಫ್ಟ್ನೆಸ್ ಆಗ್ಬೇಕದು. ಈಗ ಕೋವಾ ಒಂದೇ ಒಂದು ಚಮಚ ತುಪ್ಪ ಹಾಕ್ಬಿಟ್ಟು ಕೋವಾನ ಸ್ವಲ್ಪ ವಾಸನೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಈ ಹಂತದಲ್ಲಿ 1 ಬಟ್ಲ ಆಗಷ್ಟು ಪನ್ನೀರ್, ತುರಿದಿರೋ ಪನ್ನೀರ್. ಓಕೆ, ಈಗ ಖೋವಾ ಒಂದು ಅರ್ಧ, ಪನ್ನೀರ್ 1 ಕಪ್ಪ? ಇಲ್ಲ, ಮತ್ತೆ ಕೋವಾ ಮುಕ್ಕಾಲು ಹಾಕೊಂಡಿದೀನಿ, ಪನ್ನೀರು 1 ಬಟ್ಲ ಹಾಕೊಂಡಿದೀನಿ. ಎರಡು ಸೇರಿ ಮಿಕ್ಸ್ ಮಾಡಿದ್ರೆ ಕಲರ್ ಗೊತ್ತೇ ಆಗಲ್ಲ. ಹೌದು, ಗೊತ್ತಾಗೋದಿಲ್ಲ. ಬಟ್ ಟೇಸ್ಟ್ ಮಾತ್ರ ಇದು ಫ್ರಿಜ್ ಅಲ್ಲಿ ಇಟ್ಟು ತಿನ್ಬೇಕು. ಸೊ ಫ್ರಿಜ್ ಅಲ್ಲಿ ಇದು ಮೇನ್ ಆಗಿ ಏನಂತಂದ್ರೆ ಸೆಟ್ ಆಗ್ಬೇಕು. ಸೆಟ್ ಆದ್ಮೇಲೆ ಪೀಸಸ್ ಕಟ್ ಮಾಡ್ಕೊಳಕ್ ಬರೋದು. ನೋಡು, ಇದು ಎರಡು ಚೆನ್ನಾಗಿ ಹುರಿತಾರಲ್ಲ, ಮಸಾಲೆ ಹುರಿದಂಗೆ ಹುರ್ಕೋಬೇಕು. ಎರಡು ಕೂಡ್ಕೊಳ್ಳುತ್ತೆ. ಇದು
ಏನಂತಂದ್ರೆ ಹಾಲಿನ ಪ್ರಾಡಕ್ಟ್ ಆಗಿರೋದ್ರಿಂದ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದ್ದವ್ರಿಗಂತೂ ಒಳ್ಳೆ ಸ್ವೀಟ್ ಇದು ಅಲ್ವಾ? ಹೌದು. ಅಂಡ್ ಸ್ವಲ್ಪ ಗುಂಡಗಾಗಬೇಕು ಅನ್ನೋರು ತಿನ್ಬಹುದು, ಧಾರಾಳವಾಗಿ ತಿನ್ಬಹುದು. ಬಟ್ ಒಂದೇ ತರ ಸ್ವೀಟ್ ತಿಂದಿರ್ತೀವಲ್ಲ, ಸೊ ದಿಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಒಂಥರ ಅಲ್ವಾ? ಹೌದು. ಕಲರ್ ಚೇಂಜ್ ಆಗ್ತದಲ್ಲ? ಹೌದು, ಕಲರ್ ಚೇಂಜ್ ಆಗ್ತಿದೆ. ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಮುಗ್ಸ್ಬೇಕು. ಓಕೆ, ನೋಡು ಎಲ್ಲ ಕೂಡ್ಕೊಳ್ತಾರೆ. ಇದು ಏನ್ ಮಾಡ್ಬೇಕು, ಇದು ಚೆನ್ನಾಗಿ ಕೂಡಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಬಿಡ್ಬೇಕು. ಈಗ ನಾನು ಸಕ್ಕರೆ ತಗೊಂಡಿದ್ದೀನಲ್ಲ, ಸಕ್ಕರೆ ಇವಾಗ ಹಾಕ್ಲೇಬಾರ್ದು. ಗ್ಯಾಸ್ ಆಫ್ ಮಾಡ್ಬಿಟ್ಟು ಸ್ವಲ್ಪ ತಣಿಬೇಕು. ತಣದ್ಮೇಲೆ ಏನ್ ಮಾಡ್ಬೇಕು, ಸಕ್ಕರೆ ಪುಡಿನ ಹಾಕ್ಬಿಟ್ಟು ಮುಗ್ಸ್ಬೇಕು. ಇಷ್ಟೇ? ಅಷ್ಟೇ. ಆಮೇಲೆ ಕರೆಕ್ಟ್ ಆಗಿ ಮಾಡ್ತೀಯಪ್ಪ. ಹೌದು ಹೌದು ಹೌದು. ಇದೊಂದು ಮಾತ್ರ ನಮ್ ಹುಡುಗಿ ಚೆನ್ನಾಗಿ ಮಾಡ್ತಾಳಂತ ಎಲ್ಲರಿಗೂ ಗೊತ್ತಿದೆ. ಇಲ್ಲ, ಎಷ್ಟು ರೆಸಿಪೀಸ್ ಹೇಳ್ಕೊಟ್ಟಿದೀನಿ ಪಾಪ, ನಿನ್ನೆಲ್ಲ ಕಲ್ತು ಇಲ್ಲಿ ಬಂದು ಮಾಡ್ಕೊಡ್ತೀಯ. ನನಗೆ ಹೇಳ್ಕೊಡೋದು ಈಸಿ, ಮಾಡೋದು ತುಂಬಾ ಕಷ್ಟ. ಯಾವತ್ತು ಹೇಳ್ಕೊಡೋದು ಬಹಳ ಕಷ್ಟ ಆಗುತ್ತಾ? ಓಕೆ, ನೋಡು ಚೆನ್ನಾಗಿ ಕೂಡ್ಕೊಂಡಿದೆ. ಇದು ಖೋವಾ ಜೊತೆಗೆ ಮಿಕ್ಸ್ ಆಗ್ಬೇಕು, ಹೌದು ಆಗ್ಬೇಕಲ್ಲ, ಮಿಕ್ಸ್ ಆಗ್ಬೇಕು. ನೋಡು ಹೆಂಗ್ ಬಿಟ್ಕೊಂಡಿದೆ ನೋಡು. ನಾವು ಹಾಕಿದ್ ಒಂದೇ ಒಂದು ಚಮಚ ಆಗಷ್ಟು ತುಪ್ಪ. ಏನಂದ್ರೆ ಇದ್ರೊಳಗೆ ಜಿಡ್ಡಿನ ಅಂಶ ಇರೋದ್ರಿಂದ ಅಲ್ವಾ, ಅವಶ್ಯಕತೆ ಇರಲ್ಲ. ಪನ್ನೀರಲ್ಲೂ ಇದೆ, ಖೋವಾಲು ಜಿಡ್ಡಿನ ಅಂಶ ಇದೆ. ಹೌದು. ಇದು ಆಗಿದೆ. ಈಗ ಚೆನ್ನಾಗಿ ಕೂಡಿದೆಯಲ್ಲ, ಗ್ಯಾಸ್ ಆಫ್ ಮಾಡಿ. ಕಲರ್ ಏನ್ ತುಂಬಾ ಚೇಂಜ್ ಆಗಲ್ಲ ಅಲ್ವಾ? ಇಲ್ಲ, ಇದು ವೈಟಿಶ್ ಆಗೇ ಇರತ್ತೆ. ಯೂಶಲಿ ನೀನು ಸ್ವೀಟ್ ಸ್ಟಾಲ್ಸ್ ಅಲ್ಲಿ ನೋಡಿರ್ತೀಯ, ಕಲಾಕನ್ ಅಂತಾನೆ ಮೇಡ್ ಮಾಡಿರ್ತಾರೆ. ಹೌದು. ಬಟ್ ಯೂಶಲಿ ಅದ್ರ ಮೇಲೆ ಏನ್ ಮಾಡ್ತಾರೆ, ಈ ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಈ ಸಿಲ್ವರ್ ಫಾಯಿಲ್ ಹಾಕ್ತಾರೆ. ಹೌದು. ಆದಷ್ಟು ಸಿಲ್ವರ್ ಫಾಯಿಲ್ ಅವಾಯ್ಡ್ ಮಾಡೋದು ಬೆಟರು. ಸೊ ಇಟ್ ಇಸ್ ನಾಟ್ ಎ ವೆಜಿಟೇರಿಯನ್. ಸೊ ಹಂಗಾಗಿ ನಾನು ಯೂಶಲಿ ಯಾವ್ದೇ ಸ್ವೀಟ್ ಮಾಡಿದ್ರು ಅವಾಯ್ಡ್ ಮಾಡ್ತೀನಿ. ಬೇಕಾದವ್ರು ಹಾಕೋಬಹುದು. ಓಕೆ, ಈಗ ಇದಾಗಿದೆ. ಇದು ಸ್ವಲ್ಪ ತಣಿಲಿ. ತಣದ ಮೇಲೆ ಸಕ್ಕರೆ ಪುಡಿ ಹಾಕೋಣ. ಥ್ಯಾಂಕ್ ಯು, ವೆಲ್ಕಮ್. ಈಗ ಸ್ವಲ್ಪ ಏಲಕ್ಕಿ ಪುಡಿ ಫ್ಲೇವರ್ಗೋಸ್ಕರ. ಇದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದ್ 5 ನಿಮಿಷ ಬಿಟ್ಬಿಡೋಣ. ಈಗ ಸಕ್ಕರೆ ಪುಡಿ ಹಾಕೋಣ. ಇದು ಸ್ವಲ್ಪ ತಣದಿದೆ ಅಲ್ಲ, ಸಕ್ಕರೆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಡ್ಬೇಕು. ಆಮೇಲೆ ಇದು ಸೆಟ್ ಮಾಡಕ್ ಬಿಡ್ಬೇಕು. ಒಂದು ತಟ್ಟೆಗೆ ಹಾಕ್ಬಿಟ್ಟು ಸೆಟ್ ಮಾಡಕ್ ಬಿಟ್ಬಿಡೋಣ. ಇದನ್ನ ಸೆಟ್ ಮಾಡಕ್ಕೆ ಅಂದ್ರೆ ಸುಮ್ನೆ ಹಾಕ್ಬಿಟ್ಟು ಬಿಟ್ಬಿಡೋದಾ? ಹಾ, ಏನಂದ್ರೆ ಅದು ತಣದ್ಮೇಲೆ ಏನಂದ್ರೆ ಇದು ಫ್ರೀಜರ್ ಅಲ್ಲೇ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಮಾಡಿದ್ರೆ ಇದು ಸೆಟ್ ಆಗಕ್ಕೆ ನಿನಗೆ 1 ಅವರ್ ಒಳಗೆ ಕಟ್ ಮಾಡಕ್ಕೂ ಬರುತ್ತೆ. ಅದಕ್ಕೆ ಮುಂಚೆ ಕಟ್ ಮಾಡೋಂಗಿಲ್ಲ? ಕಟ್ ಮಾಡಕ್ ಆಗಲ್ಲ. ನೋಡಿ ಈ ತರ ಇದೆಯಲ್ಲ, ನಾನು ಒಂದು ತಟ್ಟೆಗೆ ಹಾಕ್ಬಿಟ್ಟು ಸೆಟ್ ಮಾಡ್ತೀನಿ, ನೀವು ಬ್ರೇಕ್ ತಗೊಂಡ್ಬಿಡ್ಬೇಕಾದ್ರೆ. ವೆರಿ ನೈಸ್, ಸೋ ಸ್ವೀಟ್. ಇನ್ಸ್ಟಂಟ್ ಕಲಾಕಂಡ್ ರೆಡಿ ಆಗ್ತಾ ಇದೆ. ಸೊ ತಟ್ಟೆಗೆ ಹಾಕಿ ಅದೇನ್ ಸೆಟ್ ಮಾಡ್ಕೋತಾರ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾವು ಒಂದು ಚಿಕ್ಕ ಪುಟ್ಟ ಬ್ರೇಕ್ ತಗೊಂಡ್ಬಿಡೋಣ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಪುಟಾನಿ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮ. ಸೊ ಈಗಂತೂ ತಟ್ಟೆಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್? ಎಸ್ ಮೇಡಮ್. ಇದಕ್ಕೆ ಬಾದಾಮಿ ಮತ್ತೆ ಗೋಡಂಬಿ ಹಾ ಚೂರುಗಳು ಮಾಡ್ಕೊಂಡಿದೀವಲ್ಲ, ಸ್ವಲ್ಪ ಪುಡಿ ತರನು ಇರ್ಬೇಕು, ಸ್ವಲ್ಪ ಬಾಯಿಗೆ ಸಿಗ್ತಾ ಇರೋ ಹಂಗೂ ಇರ್ಬೇಕು. ಓಕೆ. ಸೊ ಆ ತರ ಮಾಡ್ಬಿಟ್ಟು 1 ಸ್ಪೂನ್ ಕೊಡು. ಯೂಶಲಿ ನೀನು ಅಂಗಡಿಗಳು ನೋಡಿದಾಗ ಸಿಲ್ವರ್ ಫಾಯಿಲ್ ಹಾಕಿರ್ತಾರೆ. ನೀ ಹೇಳಿದ್ಯಲ್ಲ ಒಳ್ಳೇದೆಲ್ಲ ತಿನ್ಬಾರ್ದು. ಬೇಡ, ಇನ್ಮೇಲೆ ತಿನ್ನಲ್ಲ. ಬೆಟರ್. ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್. ಓಕೆ. ಇದನ್ನೇನ್ ಮಾಡೋಣ, ಸ್ವಲ್ಪ ಸೆಟ್ ಆಗ್ಬೇಕು. ಏನಂದ್ರೆ ಇದು ಫ್ರಿಜ್ ಅಲ್ಲಿ 1 ಅವರ್ ನೀನು ಸೆಟ್ ಮಾಡಕ್ ಬಿಟ್ರೆ ಕ್ಲೀನಾಗಿ ಪೀಸಸ್ ಬರುತ್ತೆ ಕಟ್ ಮಾಡಕ್ಕೆ. ನನಗೆ ಗೊತ್ತು, ಅರ್ಥ ಆಯ್ತು. ಓಕೆ, ಅದಕ್ಕೆ ಏನಾದ್ರೂ ಆಪ್ಷನ್ ಇದೆಯಾ? ಆಪ್ಷನ್ ಸ್ಪೂನಲ್ಲೇ ಹೆಂಗ್ ತಕೊಂಡು ತಿನ್ಬಿಡು. ಓಕೆ, ನಾನು ಏನ್ ಮಾಡ್ತೀನಿ, ಸ್ವಲ್ಪ ತಿನ್ಬಿಟ್ಟು ಮಿಕ್ಕಿದ್ನ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ. ಹೌದು, ಇದು ಫ್ರಿಜ್ ಅಲ್ಲಿ 1 ಅವರ್, ಫ್ರೀಸರ್ ಅಲ್ಲಿ ಬೇಡ, ರೆಗ್ಯುಲರ್ ಇದ್ರೊಳಗೆ ಇಟ್ಬಿಟ್ಟು ಆಮೇಲೆ 1 ಅವರ್ ಬಿಟ್ಟು ನೀನ್ ಕಟ್ ಮಾಡಿದ್ರೆ ಸಖತಾ ಇರತ್ತೆ ತಿನ್ನಕ್ಕೆ. ತಗೊಂಡು ಹೀಗೆ ತಿನ್ಬಿಡು ಬೇಕಾರೆ. ನೋಡು, ಆಪ್ಷನ್ಸ್ ಕೊಡ್ತಾ ಇದೀನಿ ನಿನಗೆ. ಅದಕ್ಕೆ ನೀನ್ ಗ್ರೇಟು, ನೀನು ಅಕ್ಕ ಅಂತ ಕರೆಯೋದು ನಾನು. ಓಕೆನಾ? ಮೈ ಪ್ಲೆಷರ್. ಸೊ ಇನ್ಸ್ಟಂಟ್ ಕಲಾಕಂಡ್ ರೆಡಿ ಆಗಿದೆ. ಸೊ ಹೇಗ್ ಮಾಡೋದು ನೋಡ್ಕೊಂಡಿದ್ದೀರಾ. ಸ್ವಲ್ಪ ಹೊತ್ತು ಕಾಯೋದಿದೆಯಲ್ಲ, ಅದೇ ಸ್ವಲ್ಪ ಏನು ತುಂಬಾ ಬೇಜಾರಾಗುವಂತಹ ವಿಷಯ. ಬೇಜಾರು ಮಾಡ್ಕೊಳ್ದೆ ಈಗ ಒಂದ್ ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ಆಮೇಲೆ ಫ್ರಿಜ್ಜಲ್ಲಿ ಇಟ್ಟು ಎಷ್ಟು ಬೇಕೋ ಅಷ್ಟು ತಿನ್ಬಿಡ್ಬೋದು. ಏನಂತೀರಾ? ಓಕೆನಾ? ಸೊ ಈಗ ಇನ್ಸ್ಟಂಟ್ ಕಲಾಕಂಡ್ ಹೇಗ್ ಮಾಡೋದು ನೋಡ್ಕೊಳ್ಳಿ. ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಗೂ
ಖೋವಾ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ನಂತರ 1 ಬಟ್ಟಲು ಪನ್ನೀರ್ ಹಾಕಿ ಚೆನ್ನಾಗಿ ಹೊಂದಿಸಿ. ಈಗ ಅದಕ್ಕೆ ಏಲಕ್ಕಿ ಪುಡಿ, ಸಕ್ಕರೆ ಪುಡಿಯನ್ನ ಹಾಕಿ ಚೆನ್ನಾಗಿ ಬೆರೆಸಿ. ಕೊನೆಗೆ ಸಿದ್ಧವಾದ ಕಲಾಕನ್ ಮೇಲೆ ಬಾದಾಮಿ ಗೋಡಂಬಿ ಪುಡಿಯಿಂದ ಅಲಂಕರಿಸಿದರೆ ಇನ್ಸ್ಟೆಂಟ್ ಕಲಾಕನ್ ಸವಿಯಲು ಸಿದ್ಧ. ಟ್ರೈ ಮಾಡೋಣ. ಸ್ವಲ್ಪ ತಿಂತೀನಮ್ಮ. ನಿಂಗೆ ಎಷ್ಟು ಬೇಕೋ ಅಷ್ಟು ತಿನ್ನು, ಆಮೇಲೆ ಪೀಸಸ್ ಕಟ್ ಮಾಡ್ಕೊಂಡು ತಿನ್ನು. ಇವಾಗ ಒಂಚೂರು ರುಚಿ ನೋಡ್ಬಿಡು, ಹೆಂಗೋ ತಡ್ಕೊಳಕ್ ಆಗಲ್ಲ ಅಂತ. ಎಷ್ಟು ಛತ್ರಿ ಕಣೆ ನೀನ್ ಮಾತ್ರ. ನನಗೆ ಗೊತ್ತಾಯ್ತು, ಅಲ್ಲಿ ಬಾದಾಮಿ ಪೀಸ್ ಮೆತ್ತಿಗೆ ಎಳಿತಾ ಇದ್ದಾಳೆ. ಹೌದು ತಾನೆ? ನೋಡ್ಬೇಡ, ಅಬ್ಸರ್ವ್ ಮಾಡ್ಬೇಡ, ಆ ಕಡೆ ತಿರ್ಕೋ. ಓಕೆ, ನಾನು ನಿನ್ ರುಚಿ ನೋಡ್ತಾ ಇರತ್ತೆ, ಹೇಗ್ ತಿಂತಿದ್ಯಾ ಅಂತ ನೋಡ್ಬೇಕು. ನಾ ಹೇಗೋ ತಿಂತೀನಿ, ನೋಡ್ಬೇಡ. ಆಯ್ತು. ಹೇಗಿದೆ? ಕೊಡಂಗಾರಿಲಿ. ನಾಟ್ ಗುಡ್. ಕೊಡು. ಮತ್ತೆ ಸೆಕೆಂಡ್ ಬೈಟ್ ಏನಕ್ಕೆ ಹೋಗ್ತಾ ಇದೆಯಾ? ಕುಡಿಲಿ. ಒಂಚೂರು ಚೆನ್ನಾಗಿದೆ, ಇರಮ್ಮ ಒಂದ್ ನಿಮಿಷ. ಹಾಗೇನು ಚೆನ್ನಾಗಿದೆ. ಚೆನ್ನಾಗಿದೆಲ್ಲ. ಸೆಟ್ ಆದ್ರೆ ಕ್ಲೀನ್ ಆಗಿ ಬರ್ಫಿ ತರ ಬರುತ್ತೆ. ಸರಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬಿಡೋಣ. ಓಕೆ, ಸೆಟ್ ಮಾಡಕ್ ಇಡ್ತೀಯಾ? ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಹೋಗಿ ಫ್ರಿಜ್ಜಲ್ಲಿ ಇಡ್ತೀನಿ. ನಾವು ಮನೆಗೆ ಹೋಗಿ ನಾಳೆಗೆ ಏನೇನು ಬೇಕೋ ಅದನ್ನ ರೆಡಿ ಮಾಡ್ಕೊಂಡ್ಬಿಡು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಮೈ ಪ್ಲೆಜರ್. ಫ್ರೆಂಡ್ಸ್, ವೆಜ್ ಮೋಮೋಸ್ ಸೂಪರ್, ಜೊತೆಗೆ ಇನ್ಸ್ಟಂಟ್ ಕಲಾಕನ್ ಕೂಡ ಸೂಪರ್ ಆಗಿತ್ತು. ಸೊ ಅದನ್ನ ಫ್ರಿಜ್ಜಲ್ಲಿ ಇಟ್ಟು ಬರ್ತೀನಿ. ಅಷ್ಟರಲ್ಲಿ ನೀವೊಂದು ಬ್ರೇಕ್ ತಗೊಳ್ಳಿ. ಬ್ರೇಕ್ ಆದ್ಮೇಲೆ ನನ್ನ ಜೊತೆ ಇನ್ನೊಬ್ರು ಗೆಸ್ಟ್ ಇಲ್ಲಿರ್ತಾರೆ, ನಿಮ್ಗೋಸ್ಕರ ಇನ್ನ 2 ರೆಸಿಪೀಸ್ನ ಹೇಳ್ಕೊಡ್ತಾರೆ. ಕಲಿಯೋದಕ್ಕೆ ಬರೆಯೋದಕ್ಕೆ ನೀವು ರೆಡಿಯಾಗಿ. ಅಷ್ಟರಲ್ಲಿ ನಾನು ಇದನ್ನ ಫ್ರಿಜ್ಜಲ್ಲಿ ಇಟ್ಟು ಬರ್ತೀನಿ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಇನ್ಸ್ಟಂಟ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಸ್ನೇಹಿತರೆ, ನಾನಂತೂ ಹಿಂಗೋಗಿ ಎಳ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಹೇಮಲತಾ ಅವ್ರನ್ನ ರಾಜಾಜಿನಗರಲ್ಲಿ ಇದ್ದಾರೆ ಇವರು. ಆದ್ರೆ ನಮ್ಗೆ ಲೆಟರ್ ಬರೆದು ಅವ್ರು ಮಾಡುವಂತಹ ರೆಸಿಪಿ ಬಗ್ಗೆ ಡೀಟೇಲ್ ನ ಕಳಿಸಿದ್ರು. ಅವ್ರು ಯಾವ ರೆಸಿಪಿ ಮಾಡ್ತಾರೆ ಅಂತ ನಾನಂತೂ ಹೇಳಲ್ಲ, ಖಂಡಿತವಾಗ್ಲೂ ಹೇಳಲ್ಲ. ಹ್ಞೂ ಅಂದ್ರೂ ಹೇಳಲ್ಲ, ಹ್ಞೂ ಅಂದ್ರೂ ಹೇಳಲ್ಲ. ಅವ್ರನ್ನೇ ಕೇಳ್ಬಿಡೋಣ ಕಾರ್ಯಕ್ರಮಕ್ಕೆ. ಅವ್ರಿಗೆ ವೆಲ್ಕಮ್ ಹೇಳ್ಬಿಡೋಣ. ಹಾಯ್ ಹೇಮಲತಾ. ಹಲೋ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಹೇಳ್ರಿ, ಹೇಗಿದ್ದೀರಾ? ಐ ಆಮ್ ಫೈನ್. ನೀವು ಹೇಗಿದ್ದೀರಾ? ನಾನ್ ಸೂಪರ್. ಸೊ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ ಪತ್ರ ಬರ್ದಿದ್ರಿ. ಹೌದು. ಸೊ ತುಂಬಾ ಇಂಟ್ರೆಸ್ಟ್ ಅಂತ ಹೇಳಿದ್ರಿ. ಹೌದು. ಅಲ್ವಾ? ಇಟ್ಸ್ ಮೈ ಹಾಬಿ. ಇಟ್ಸ್ ಯೋರ್ ಹಾಬಿ. ಆ ಕಾರ್ಯಕ್ರಮ ನೋಡೋದಾ ಅಥವಾ ಅಡಿಗೆ ಮಾಡೋದಾ? ಎರಡು ಕೂಡ. ದಟ್ಸ್ ಸೂಪರ್ ಮಸ್ತ್. ಸೊ ಹಾಗಾದ್ರೆ ಕಾರ್ಯಕ್ರಮದಲ್ಲಿ ಈಗ ನೀವು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನಾನು ಮೊದಲನೇದಾಗಿ ರೈಸ್ ಬಾಲ್ಸ್ ಅಂತ ಹೇಳಿ. ರೈಸ್ ಬಾಲ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಸ್ಕೂಲಿಂದ ಬಂದಾಗ ಸಂಜೆ ಟೈಮ್ ಫ್ರೆಶ್ ಆಗಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹೌದಾ? ಸೊ ಇದು ಯಾವ ಊರಿನ ಸ್ಪೆಷಲ್ ರೆಸಿಪಿ? ಇದು ದೇಶದ ಚೈನಾದ. ಓ, ಸೊ ಹೇಮಲತಾ ಅವ್ರು ನಮ್ಮನ್ನ ಈಗ ಚೈನಾ ಕಡೆ ಕರ್ಕೊಂಡು ಹೋಗ್ತಾರೆ ಅವ್ರು ಮಾಡೋದಂತ ರೆಸಿಪಿಯಿಂದ. ಈಗ ಶುರು ಮಾಡ್ಬಿಡೋಣ. ಖಂಡಿತ. ಹೇಮಲತಾ, ಹೇಳಿ, ರೈಸ್ ಬಾಲ್ಗೆ ಏನೇನು ತಗೊಂಡಿದ್ದೀರಾ? ರೈಸ್ ಬಾಲ್ ಮಾಡೋದಕ್ಕೆ ಮೊದಲನೇದಾಗ ಅಕ್ಕಿ ಹಿಟ್ಟು ಬೇಕು 1 ಕಪ್ಪು, ಈರುಳ್ಳಿ, ಕಾಯಿ ತುರಿ, ನಿಂಬೆ ರಸ ಬೇಕು, ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಜೀರಿಗೆ, ಸಾಸಿವೆ ಹಾಗೂ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ ಬೇಕು. ಓ, ಓಕೆ. ಈಗ ಏನು ಮಾಡ್ಕೋತೀರಾ, ಹೇಗೆ ಮಾಡ್ಕೋತೀರಾ? ಮೊದಲು 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ನೀರು ಇಟ್ಬಿಟ್ಟು ಮೊದಲು ಮುದ್ದೆ ಮಾಡ್ಕೋತೀನಿ. ಮುದ್ದೆ ಮಾಡ್ಕೋಬೇಕು. ಅಕ್ಕಿ ಮುದ್ದೆ? ಹೌದು. ಸರಿ, ಹಾಗಾದ್ರೆ ಒಂದು ಬಾಣಲಿ ಕೊಟ್ಬಿಡ್ಲಾ? ಖಂಡಿತ. ಚಿಕ್ಕ ಸೈಜ್ ಕೊಡಿ. ಇದು ಸಾಕಾ? ಹಾಂ, ಸಾಕು. ಹೇಳಿ ಹೇಮಲತಾ, ನೆಕ್ಸ್ಟ್ ಏನು ಮಾಡ್ಕೋತೀರಾ? ಈಗ ಬಾಣಲಿ ಇಟ್ಕೊಂಡಾಯ್ತು, ನೀರು ಹಾಕೊಳ್ಳೋಣ. ಒಂದು ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ನೀರು ಹಾಕೋತಾ ಇದ್ದೀನಿ. ಓಕೆ. ಒಂದು ಸ್ಪೂನ್ ಕೊಡಿ. ಸ್ಪೂನ್ ಬೇಕಾ, ಸ್ಪ್ಯಾಚುಲಾನಾ? ಸ್ಪೂನ್ ಕೊಡಿ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಮೊದಲೇ ಹಾಕೋಬೇಕಾ? ಹೌದು. ಈಗ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ. ಒಂದು 2 ಡ್ರಾಪ್ಸ್ ಎಣ್ಣೆ ಹಾಕಿದ್ರೆ ಅದು ಮುದ್ದೆ ಅಂಟಾಗೋದಿಲ್ಲ. ಓ, ಗಂಟಾಗೋದಿಲ್ಲ. ಹಾಗೆ 1 ಸ್ಪೂನು ಅಕ್ಕಿ ಹಿಟ್ಟು ಹಾಕೋತೀನಿ. ಓ, ಮೊದಲು ಸ್ವಲ್ಪ ಹಾಕೋಬೇಕಲ್ಲ? ಹೌದು. ಆ ಕುದಿ ಬರೋಕ್ ಮುಂಚೆ? ಹೌದು, ಯಾಕಂದ್ರೆ ಅಕ್ಕಿ ಹಿಟ್ಟು ಮಾಡಿದಾಗ ಗಂಟು ಆಗೋದಿಲ್ಲ. ಒಂದು ಇದು ಕೊಡಿ, ಸ್ಪ್ಯಾಚುಲಾ ಕೊಡ. ಈ ಮಾಮೂಲಿ ನಾವು ರಾಗಿ ಮುದ್ದೆ ಮಾಡ್ತೀವಲ್ಲ ಅದೇ ಟೈಪ್. ಆದ್ರೆ ಕೆಲವರು ಮುದ್ದೆಗೆ ಉಪ್ಪು ಹಾಕೋದಿಲ್ಲ, ಕೆಲವರು ಉಪ್ಪು ಹಾಕ್ತಾರೆ. ಅದೇ ಡಿಫ್ರೆನ್ಸ್. ಯಾವ ಊರು ನಿಮ್ದು? ನಮ್ದು ಬೆಂಗಳೂರು. ಬೆಂಗಳೂರೇನಾ? ಹೌದು. ಸೊ ಹುಟ್ಟಿ ಬೆಳೆದಿದ್ದು ಓದಿದೆಲ್ಲ ಇಲ್ಲ? ಇಲ್ಲ, ನಮ್ಮ ಫಾದರ್ಗೆ ಟ್ರಾನ್ಸ್ಫರಬಲ್ ಜಾಬ್. ಎಲ್ಲ ಕಡೆ ಕರ್ನಾಟಕ ಎಲ್ಲ ಸುತ್ಕೊಂಡು ಕೊನೆಯಲ್ಲಿ ಬೆಂಗಳೂರಿಗೆ ಬಂದೆ. ಸೊ ಹಾಗಾದ್ರೆ ಎಲ್ಲೆಲ್ಲಿ ಓದಿದ್ ನೀವು? ನಾವು ದಾವಣಗೆರೆ, ಹರಿಹರದಲ್ಲಿ, ದೊಡ್ಡಬಳ್ಳಾಪುರ, ಹೀಗೆ ತುಂಬಾ ಕಡೆ ಓಡಾಡಿ ಕೊನೆಯಲ್ಲಿ ಬೆಂಗಳೂರು. ತುಂಬಾ ನೆನಪಿರೋದು ಯಾವ ಊರು ನಿಮ್ಗೆ? ಹರಿಹರ. ಹರಿಹರ. ಏನಕ್ಕೆ, ಏನ್ ಸ್ಪೆಷಾಲಿಟಿ ಅಲ್ಲಿ?
ಅಲ್ಲಿ ಸಂಕ್ರಾಂತಿ ಟೈಮಲ್ಲಿ ಹೊಳೆ, ತುಂಗಭದ್ರಾ ನದಿ ಆ ಕಡೆ ಎಲ್ಲ ಹೊಳೆ ಅಂತಾರೆ, ಅದು ತುಂಬ ತುಂಬಿಡೋದು. ಆ ಟೈಮಲ್ಲಿ ಹೊಳೆ ತುಂಬ ಚೆನ್ನಾಗಿ ತುಂಬಿದೆ ಅಂತ ಹೇಳಿದ್ರೆ ಕಣ್ಣಿಗೆ ನೋವು ಬರೋದು. ಅದೇ ಒಂದು ನೆಪ ಇಟ್ಕೊಂಡು ಸ್ಕೂಲಿಗೆ ತುಂಬ ಚಕ್ಕರ್ ಆಗ್ತಿದ್ವಿ. ಸೊ ಎಷ್ಟನೇ ಕ್ಲಾಸ್ ಅವಾಗ ನೀವು? ಆಗ 3rd ಸ್ಟ್ಯಾಂಡರ್ಡ್. ಇಷ್ಟೆಲ್ಲನಾ? ಇಲ್ಲ, ಎಲ್ಲ ಮಕ್ಕಳು ಹಾಗೆ, ಕ್ಲಾಸಲ್ಲಿ ಎಲ್ಲ ಮಕ್ಕಳು ಆ ಸೀಸನ್ ಬಂತು ಅಂದ್ರೆ ಹೊಳೆ ತುಂಬಿದೆ ಅಂತ ಹೇಳೋದು, ಕಣ್ಣು ಬಂತು ಅಂತ ಹೇಳಿ ಚಕ್ಕರ್ ಹಾಕೋದು. ಹೆಂಗೆ ಹೊಳೆ ತುಂಬೋದಕ್ಕೂ ಕಣ್ಣು ಬರೋಕ್ಕೂ ಏನ್ ಸಂಬಂಧ? ಏನೋ ದೃಷ್ಟಿ ಆಗುತ್ತೆ ಅಂತ ಹೇಳಿ, ನಮ್ಮ ಕಣ್ಣಿಗೆ ಇದಾಗತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ಅಲ್ಲಿ ಸುಮಾರು ಆತರ ಮಕ್ಕಳೆಲ್ಲ ಚಕ್ಕರ್ ಹಾಕೋದು. ಹೌದಾ? ಹೌದು, ವೆರಿ ನೈಸ್. ಅದು ಭಾಗೀರಥಿ ಅಂತ ಹಬ್ಬ ಮಾಡೋರು ಸಂಕ್ರಾಂತಿಯಲ್ಲಿ. ಸುತ್ತಮುತ್ತ ಹಳ್ಳಿ ಕಡೆಯಿಂದ ರೊಟ್ಟಿ ಬುತ್ತಿ ತಗೊಂಡ್ ಬಂದು ನದಿಗೆ ಪೂಜೆ ಮಾಡ್ಬಿಟ್ಟು ರೊಟ್ಟಿ ಬುತ್ತಿ ಊಟ ಮಾಡೋರು. ತುಂಬಾ ದೊಡ್ಡ ಹಬ್ಬ ಅದು. ಹೌದಾ? ಅದು ಈಗಲೂ ಕಣ್ ಕಟ್ಟದಾಗಿದೆ ಆ ಹಬ್ಬ, ವೆರಿ ತುಂಬಾ ಚೆನ್ನಾಗಿ. ಇದು ಕಾದಿದೆ, ಅಕ್ಕಿ ಹಿಟ್ಟು ಹಾಕೋತೀನಿ. ನಿಧಾನಕ್ಕೆ ಹಾಕೊಂಡ್ರೆ ಗಂಟಾಗ್ದಂಗೆ ಕಲಿಸ್ಕೊ. ಸ್ವಲ್ಪನೇ ಹಾಕೋಬೇಕಾ? ಹೌದು. ನಿಧಾನಕ್ಕೆ ಗಂಟಾಗ್ದಂಗೆ ತಿರುಗ್ತಾ ಇರಬೇಕು. ಸೊ ಹಾಕಿದ ತಕ್ಷಣ ಎಷ್ಟು ಬೇಗ ಗಟ್ಟಿ ಆಗ್ಬಿಡುತ್ತಲ್ವಾ? ಹೌದೌದು, ಅದು ಅಕ್ಕಿ ಹಿಟ್ಟು ತುಂಬಾ ಸಾಫ್ಟ್ ಇರುತ್ತಲ್ಲ, ಹಾಗಾಗಿ. ಕಾಲೇಜೆಲ್ಲ ಎಲ್ಲಿ ಓದಿದ್ರಿ ಹಾಗಾದ್ರೆ? ಕಾಲೇಜೆಲ್ಲ ಬೆಂಗಳೂರು. ಬ್ಯಾಂಗ್ಳೂರ್. 6th ಸ್ಟ್ಯಾಂಡರ್ಡ್ಗೆ ಟ್ರಾನ್ಸ್ಫರ್ ಆಯ್ತು ಅಪ್ಪಾಜಿಗೆ, ಹಾಗಾಗಿ ಕಾಲೇಜೆಲ್ಲ ಬೆಂಗಳೂರು. ಅಪ್ಪ ಏನ್ ಕೆಲಸ ಮಾಡ್ತಿದ್ರು? ಅವ್ರದ್ದು ಗೌರ್ಮೆಂಟ್ ಸರ್ವೆಂಟ್, ಪ್ಯಾರಾಮೆಡಿಕಲ್ ಲೈನಲ್ಲಿ ಇದ್ರು. ಇಲ್ಲಿ ಮಲ್ಲೇಶ್ವರಂ KC ಜನರಲ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿದ್ರು. ಈಗ ರಿಟೈರ್ಡ್ ಆಗಿದೆ. ಓಕೆ. ಈಗ ಮನೇಲಿ ಯಾರ್ಯಾರು ಇದ್ದೀರಾ? ಈಗ ನಂದು ಮದುವೆ ಆಗಿ ಈ ಕಡೆ ಬಂದಿದ್ದೆ ಅತ್ತೆ ಮನೆಗೆ. ನಾನು ನನ್ನ ಹಸ್ಬೆಂಡ್, ಇಬ್ರು ಮಕ್ಕಳಿದ್ದಾರೆ. ಮಕ್ಳ ಹೆಸರೇನು? ಒಬ್ರು ಪ್ರಭಂಜನ್ ಅಂತ 5th ಸ್ಟ್ಯಾಂಡರ್ಡ್ ಓದ್ತಿದ್ದಾನೆ. ಪ್ರಭಂಜನ್ ಹಂಗಂದ್ರೆ ಏನು? ಪುರುಷ ಸಿಂಹ. ಪುರುಷ ಸಿಂಹ ಅಂದ್ರೆ ಶಿವನ ಒಂದು ಅವತಾರದ ಹೆಸರು. ಓ ಹೌದಾ? ಹೌದು. ಓಕೆ. ಅದು ಸಹಸ್ರನಾಮಾವಳಿಯಲ್ಲಿ ಬರುತ್ತೆ. ವೆರಿ ನೈಸ್. ಸೊ ಯಾರು ಸೆಲೆಕ್ಟ್ ಮಾಡಿದ ಹೆಸರಿದು? ಅಕ್ಕ. ವೆರಿ ಗುಡ್. ಇನ್ನೊಬ್ಬ ಭುವನ್ ಅಂತ. ಭುವನ್. ವೆರಿ ನೈಸ್. 1st ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಹಸ್ಬೆಂಡ್ ಏನ್ ಮಾಡ್ತಾರೆ? ಅವರು ಇಂಜಿನಿಯರ್, ನಮ್ದು ಫ್ಯಾಕ್ಟ್ರಿ ಇದೆ, ಮಾಡ್ತಾರೆ. ಓಕೆ. ಈಗ ಇದು ಕೂಲ್ ಆಗ್ಬೇಕಾ? ಹೌದು, ಸ್ವಲ್ಪ ಕೂಲ್ ಆಗಬೇಕು. ಆಮೇಲೆ ಒಂದು ಮಣೆ ಮೇಲೆ ಮುದ್ದೆ ಮಾಡಿಕೊಂಡ್ರೆ ಬಾಲ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ. ಮಣೆ ಕೊಡ್ಲಾ? ಒಂದು ಮಣೆ, ಒಂದೇ ಒಂದು ಡ್ರಾಪ್ ಆಯಿಲ್ ಹಾಕೋತೀನಿ ಮಣೆ ಮೇಲೆ. ಹೌದು, ಯಾಕಂದ್ರೆ ಅಂಟ್ಕೋಬಾರ್ದು ಅಂತ. ನೀವು ಮ್ಯಾಗಝಿನ್ಸ್ಗೆಲ್ಲ ರೆಸಿಪೀಸ್ ಬರಿತೀನಿ ಅಂತ ಹೇಳಿದ್ರಲ್ಲ, ಸೊ ಯಾವಾಗಿಂದ ಅಭ್ಯಾಸ ಮಾಡ್ಕೊಂಡಿದ್ದೀರಿ? ಈಗ 2 years ಇಂದ. ಮಗ ಸ್ವಲ್ಪ ಸ್ಕೂಲ್ಗೆ ಹೋಗಕ್ಕೆ ಶುರು ಆದ್ಮೇಲೆ ನಾನು 1-2-3 hours ಫ್ರೀ ಸಿಗುತ್ತೆ. ಸೊ ಹಾಗಾಗಿ ಆ ಟೈಮ್ನ ಇದನ್ನ ಹಾಕೋತಾ ಇದ್ದೀನಿ. ಓಕೆ. ರೆಸಿಪೀಸ್ನ ಬರಿತೀನಿ ಆ 2-3 hours ಅಲ್ಲಿ. ಸೊ ಇದು ತಣ್ಣಗೆ ಆಗ್ತಾ ಆಗ್ತಾ ಗಟ್ಟಿ ಆಗ್ಬಿಡುತ್ತೆ. ಹೌದು ಹೌದು, ನಮಗೆ ಶೇಪ್ಗೆ ಚೆನ್ನಾಗಿ ಬರುತ್ತೆ. ಈಗ ಮಕ್ಕಳು ಸ್ಕೂಲಿಂದ ಬರೋ ಹೊತ್ತಿಗೆ ಸಾಯಂಕಾಲ ಸ್ನ್ಯಾಕ್ ಅಂತ ಹೇಳಿದ್ರಲ್ಲ, ಹೌದು, ಎಷ್ಟೊತ್ತು ಬೇಕಾಗುತ್ತೆ ಟೋಟಲ್ ಮಾಡೋದಕ್ಕೆ? ಇದು ಒಂದು 25 to 30 minutes ಅಲ್ಲಿ ಆಗೋಗ್ಬಿಡುತ್ತೆ. ಅವ್ರು ಬಂದು ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ರೆಡಿ ಆಗುತ್ತೆ. ಬಾಲ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಇಮಿಡಿಯೇಟ್ ಮಾಡ್ಬೋದು. ಓಕೆ. ಇದು ಸ್ವಲ್ಪ ಹಾಗೆ ಮುದ್ದೆ ಮಾಡ್ಕೊಳ್ಳೋಣ. ಮುದ್ದೆ ಮಾಡ್ಕೊಂಡು ಬಾಲ್ಸ್ ಮಾಡ್ಕೊತೀನಿ. ಅಷ್ಟೇನಾ? ಅಷ್ಟೇ. ಆಮೇಲೆ ಮತ್ತೆ ಒಗ್ಗರಣೆ ಹಾಕೋಣ. ಓಕೆ ಓಕೆ, ಸರಿ. ನೀವು ಅದನ್ನ ಮುದ್ದೆ ತರ ಮಾಡ್ಕೊಂಡು ಸಣ್ಣ ಬಾಲ್ಸ್ ಮಾಡ್ಕೊಳ್ಳಿ. ಓಕೆ. ಅಷ್ಟರಲ್ಲಿ ನನಗೊಂದು ಚಿಕ್ಕ ಬ್ರೇಕ್ ಬೇಕು. ಖಂಡಿತ. ಓಕೆ ಓಕೆ. ಸ್ನೇಹಿತರೆ, ಹೇಮಲತಾ ಅವರು ಚೈನಾ ಸ್ಪೆಷಲ್ ರೆಸಿಪಿ ಅಂತ ಹೇಳಿದ್ರು, ರೈಸ್ ಬಾಲ್. ಸೊ ಚಿಕ್ಕ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತಂತೆ. ಬಟ್ ಈಗಿನ್ನು ಜಸ್ಟ್ ಮುದ್ದೆ ತರ ತೊಳಸಿ ಅದನ್ನ ಮನೆ ಮೇಲೆ ಹಾಕೊಂಡು ಇನ್ನ ಏನೇನೋ ಸರ್ಕಸ್ ಮಾಡ್ತಿದ್ದಾರೆ. ಸೊ ಅದೇನ್ ಮಾಡ್ತಾರೆ ಪೂರ್ತಿ ಆದ್ಮೇಲೆ ಹೇಗಿರುತ್ತೆ ಅಂತ ನೋಡ್ಬೇಕಾ? ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್ ತಗೊಳ್ಳೇಬೇಕಲ್ಲ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಸೊ ಚಿಕ್ಕ ಚಿಕ್ಕ ರೈಸ್ ಬಾಲ್ಸ್ ನೋಡ್ತಾ ಇದ್ರೆ ಎಷ್ಟು ಕ್ಯೂಟ್ ಆಗಿದೆ ಗೊತ್ತಾ? ನೋಡಿ. ಸೊ ಈ ತರ ಸ್ವಲ್ಪ ತಣ್ಣಗಾದ್ಮೇಲೆ ಮಾಡ್ಕೊಂಡ್ರೆ ಬಾಲ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ಅಲ್ವಾ? ಅಂಡ್ ಇದು ಬೆಂದಿರೋದ್ರಿಂದ ಇಟ್ಸ್ ಲೈಕ್ ಒಂಥರ ಕಡುಬು ತರ ಅಲ್ವಾ? ಹೌದು, ಸ್ಟೀಮಲ್ಲಿ ಮಾಡಿರೋ ಥರನೇ ಇರುತ್ತೆ, ತುಂಬ ಟೇಸ್ಟಿ ಇರುತ್ತೆ. ಬಾಲ್ಸ್ ರೆಡಿ ಇದೆ, ಒಗ್ಗರಣೆಗೆ ಇಟ್ಕೊಳ್ಳೋಣ. ಏನು ಕೊಡಲಿ ಒಗ್ಗರಣೆಗೆ? ಈಗ ಒಂದು ಬಾಣಲಿ ಕೊಡಿ. ಸಾಕಾ? ಹಾಂ, ಸಾಕು. ಇದು ಒಗ್ಗರಣೆ ಮಾಡ್ಕೊಳ್ಳೋಣ. ರೈಸ್ ಬಾಲ್ ರೆಡಿ ಇದೆ, ಒಗ್ಗರಣೆ ಮಾಡ್ಕೋತೀನಿ. ಈಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇಲ್ಲ, 2 ಟೇಬಲ್ ಸ್ಪೂನ್ ಅಷ್ಟು. ಒಂದು 3 ಬೇಕಾಗತ್ತೆ. 3? ಹ್ಞೂ. ಸ್ವಲ್ಪ ಜಾಸ್ತಿ ಇದ್ರೆ ಎಲ್ಲದಕ್ಕೂ ಸ್ಟಿಕ್ ಆಗಬೇಕಲ್ಲ, ಒಗ್ಗರಣೆ ಎಲ್ಲ ಚೆನ್ನಾಗಿ ಬಾಲ್ಸ್ಗೆ ಸ್ಟಿಕ್ ಆಗಬೇಕು. ಎಣ್ಣೆ ಕಾಯ್ತಾ ಬಂದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಮಕ್ಳಿಗೆ ಹಾಲಿಡೇಸ್ ಇದ್ದಾಗ ಎಲ್ಲಿ ಹೋಗ್ತೀರಾ ಯೂಶ್ವಲಿ ನಾವು ಒಂದು ಥೀಮ್ ಇಟ್ಕೋತೀವಿ. ಅವ್ರದ್ದು ಯೂಶ್ವಲಿ ಅವ್ರದ್ದು ಟೆಕ್ಸ್ಟ್ ಬುಕ್ ರಿಲೇಟೆಡ್
ಆ ಥರ ಪ್ರಾಕ್ಟಿಕಲ್ ಆಗಿ ಬರೀ ಟೆಕ್ಸ್ಟ್ ಬುಕ್ಕಲ್ಲಿ ಓದಿದ್ದು ಥೆರೆಟಿಕಲ್ ಆಗುತ್ತೆ. Correct. ಸೊ ಹಾಗಾಗಿ ಪ್ರಾಕ್ಟಿಕಲ್ಸ್. ಸೊ ಯಾರ ಐಡಿಯಾ ಇದು? ಇದು ಹಸ್ಬೆಂಡ್ದು ನಂದು ಇಬ್ಬರದು. ಒಳ್ಳೆ ಐಡಿಯಾ ಆಕ್ಚುಲಾಗಿ. ಸೊ ಹಾಗಾಗಿ ತುಂಬಾ ಪ್ರಾಕ್ಟಿಕಲ್ ಆಗಿ ತಿಳ್ಕೊತಾರೆ ಮಕ್ಕಳು. ಹೌದು. ಈಗ ಚಿತ್ರದುರ್ಗ ಓಬವ್ವ ಅಂದ್ರೆ ಹೇಗೆ ಕೋಟೆ, ಕಿಂಡಿ ಎಲ್ಲ ಓದಿರ್ತಾರೆ. ಹೌದು. ಹೋಗಿ ಅದು ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರೆ ಅವ್ರದ್ದು ಮೆಮೊರಿಯಲ್ಲಿ ಸ್ಟೋರ್ ಆಗತ್ತೆ. ನಿಜ ರೀ, ಒಳ್ಳೆ ಐಡಿಯಾ ಅದು. ಯೂಶ್ವಲಿ ನೇಚರ್ ಓರಿಯೆಂಟೆಡ್ ನಮ್ಮ ಥೀಮ್. ನೇಚರ್ ಓರಿಯೆಂಟೆಡ್. ಸೊ ವರ್ಷಕ್ಕೆ ಒಂದ್ಸಲನ 2 ಸರಿ 3 ಸರಿ ಟೈಮ್. ದಸರಾದಲ್ಲಿ ಮನೇಲಿ ಗೊಂಬೆ ಕೂರಿಸ್ತೀವಿ, ಹಾಗಾಗಿ ಟೈಮ್ ಸಿಗೋದಿಲ್ಲ. ಹೌದಾ? ಹಾ. ಓಕೆ. ತುಂಬಾ ಚೆನ್ನಾಗಿ ಅದೇ ಟೈಮ್ ಆಗೋಗ್ಬಿಡುತ್ತೆ 10 ಡೇಸ್. ಗಣೇಶ ಹಬ್ಬದಲ್ಲಿ ಗಣೇಶ ಪಾರ್ಕ್ ಮಾಡ್ತೀವಿ. ಸೊ ಹಾಗಾಗಿ ಯಾವ ಟೈಮ್ ಸಿಗೋದಿಲ್ಲ. ಯೂಶ್ವಲಿ ಕ್ರಿಸ್ಮಸ್ ರಜದಲ್ಲಿ ಮತ್ತೆ ಬೇಸಿಗೆ ರಜದಲ್ಲಿ ಫುಲ್ ಟ್ರಿಪೋ. ವೆರಿ ನೈಸ್. ನೆಕ್ಸ್ಟ್ ಸಾಸಿವೆ ಸಿಡಿತಾ ಇದೆ. ಈಗ ಜೀರಿಗೆ ಹಾಕ್ತೀನಿ. ಈಗ ಕರಿಬೇವು ಹಾಕೋಣ. ಕರಿಬೇವು ಹಾಗೆ ಇಡೀ ಹಾಕ್ಬಿಟ್ರೆ ಎಲ್ಲ ತೆಗೆದಿಟ್ಬಿಡ್ತಾರೆ. ಕರೆಕ್ಟ್. ಸೊ ಹಾಗಾಗಿ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ. ನಿಮಗೆ ಖಾರ ಜಾಸ್ತಿ ಬೇಕಾ ಕಡಿಮೆ ಬೇಕಾ? ಮೀಡಿಯಂ. ಓಕೆ. ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಯಾಕಂದ್ರೆ ಅಕ್ಕಿ ಹಿಟ್ಟು ಸ್ವಲ್ಪ ಸಪ್ಪೆ ಇರೋದ್ರಿಂದ ಸ್ವಲ್ಪ ಖಾರ ಮುಂದೆ ಇದ್ರೆ ಟೇಸ್ಟ್ ಕೊಡುತ್ತೆ. ಕರೆಕ್ಟ್. ಸ್ಪ್ಯಾಚುಲ ಕೊಡಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಣ್ಣೆಲಿ ಫ್ರೈ ಆದರೆ ಟೇಸ್ಟ್ ಬರುತ್ತೆ. ಟೇಸ್ಟ್ ಅಲ್ವಾ? ಖಾರನೂ ಕಡಿಮೆ ಆಗುತ್ತೆ. ಹೌದು. ಈಗ ಹಸಿಮೆಣ್ಸಿನ್ಕಾಯಿ ಆಗಿದೆ. ಈಗ ಈರುಳ್ಳಿ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಮುಂದೆ ಇದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕ್ಬೇಕಾ? ಹೌದು. ಈರುಳ್ಳಿ ಹಾಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಹೇಳಿ, ಟಿಪ್ಸ್ ಹೇಳಿ ಈರುಳ್ಳಿ ಬಗ್ಗೆ ಗೊತ್ತಿದೆ. ಈರುಳ್ಳಿ ಬಾಯಿ ವಾಸನೆ ಅಂತ ಅವಾಯ್ಡ್ ಮಾಡ್ಬೋದು. ಈರುಳ್ಳಿ ತಿಂದಾದ್ಮೇಲೆ ಪುದೀನ ಸೊಪ್ಪು ಅಥವಾ ಹಸಿ ಬೀಟ್ರೋಟ್ 1 ಪೀಸ್ ತಿನ್ನೋದ್ರಿಂದ ಬಾಯಿ ವಾಸನೆ ಬರೋದಿಲ್ಲ. ಈಗ ಈರುಳ್ಳಿ ತಿನ್ನೋದ್ರಿಂದ ಏನೇನು ಅಡ್ವಾಂಟೇಜ್? ಇದು ಹಾರ್ಟ್ಗೆ ತುಂಬಾ ಒಳ್ಳೇದು. ಮತ್ತೆ ಬ್ಲಡ್ ಥಿನ್ನಿಂಗ್ ಮಾಡುತ್ತೆ, ಅಂದ್ರೆ ಬ್ಲಡ್ ಥಿಕ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅಲೆಸಿನ್ ಅಂತ ಒಂದು ಕಾಂಪೌಂಡ್ ಇದೆ, ಅದು ಮೆಡಿಸಿನ್ ಪ್ರಾಪರ್ಟಿ ಇದು. ಅದರಿಂದ ನಮಗೆ ಬ್ಲಡ್ ಕ್ಲಾಟ್ ಆಗೋದು ಅವಾಯ್ಡ್ ಮಾಡುತ್ತೆ. ಓಕೆ. ಈರುಳ್ಳಿ ಬೆಂದಿದೆ. ಈಗ ಕಾಯಿ ತುರಿ ಹಾಕೋತೀನಿ. ಕಾಯಿ ತುರಿನೂ ಸ್ವಲ್ಪ ಮುಂದೆ? ಹೌದು. ಈರುಳ್ಳಿಗಿಂತ ಮುಂದೆನಾ? ಇಲ್ಲ, ಹಾಗೇನಿಲ್ಲ, ಈಕ್ವಲ್ ಇದ್ರೂ ಪರವಾಗಿಲ್ಲ. ಸರಿ. ಮಕ್ಳಿಗೆಲ್ಲ ಕೊಟ್ರೆ ಏನು ತೊಂದರೆ ಇಲ್ಲ. ಹೌದು, ಯಾಕಂದ್ರೆ ಅವರು ಪಾಠಗಳ ಜೊತೆ ಕರ್ಗೋಗ್ಬಿಡುತ್ತೆ. ಎನರ್ಜಿ ಸ್ವಲ್ಪ ಜಾಸ್ತಿ ಇರಬೇಕು ಮಕ್ಕಳಿಗೆ. ಈಗ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಕಲರ್ಗೆ ಬೇಕು ಇಷ್ಟೊಂದು ಅರಿಶಿನ ಅಲ್ವಾ? ಹೌದು. ಮನೇಲೂ ಹೀಗೇನ ಪಟ ಅಂತ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಮನೆಯಿಂದ ಆಚೆ ಬಂದ್ಬಿಡ್ತೀರಾ? ಹೌದು. ವೆರಿ ಫಾಸ್ಟ್. ಈಗ ಸ್ವಲ್ಪ ಉಪ್ಪು ಹಾಕೋತೀನಿ. ಅವಾಗ ರೈಸ್ ಬಾಲ್ಗೆ ಸ್ವಲ್ಪ ಹಾಕಿದೆ, ಈಗ ಒಗ್ಗರಣೆಗೆ ಸ್ವಲ್ಪ ಹಾಕೋಬೇಕು. ಸ್ವಲ್ಪ ಹಾಕ್ತೇನೆ. ಏನಂದ್ರೆ ಇದು ಸ್ವಲ್ಪ ಸಪ್ಪೆ ಆಗ್ಬಿಡುತ್ತಲ್ವಾ? ಹೌದು. ಒಗ್ಗರಣೆ ಮಿದ್ಮೇಲೆ ಬಾಲ್ಸ್ ಸ್ವಲ್ಪ ಕಡಿಮೆ ಆಗ್ಬಿಡುತ್ತೆ. ಈಗ ಒಗ್ಗರಣೆ ಚೆನ್ನಾಗಾಗಿದೆ. ಈಗ ಮಾಡಿಟ್ಕೊಂಡಿರೋ ರೈಸ್ ಬಾಲ್ಸ್ ಇದೆಯಲ್ಲ ಅದು ಹಾಕ್ತೀನಿ. ಓಕೆ. ಅದೇನು ಬ್ರೇಕ್ ಆಗಲ್ಲ ಉಂಡೆ ಮಾಡಿದ್ಮೇಲೆ? ಅಂದ್ರೆ ಸಾಫ್ಟ್ ಆಗಿ ಇದು ಮಾಡ್ಬೇಕು, ತುಂಬಾ ರಫ್ ಆಗಿ ಇದು ಮಾಡಬಾರ್ದು. ಮಗು ತರ ನೋಡ್ಕೋಬೇಕು ಮಕ್ಳಿಗೆಲ್ಲ. ಅದರಿಂದ ಮಕ್ಳಿಗೆ ಮಗು ತರ ನೋಡ್ಕೋಬೇಕು. ಇದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಕಲರು ಚೇಂಜ್ ಆಗುತ್ತೆ, ಮತ್ತೆ ಆ ಒಗ್ಗರಣೆ ಎಲ್ಲ ಇದಕ್ಕೆ ಕೂಡುತ್ತೆ. ಈಗ ಇದು ನೋಡ್ತಾ ಇದ್ರೆ ನನಗೆ ಏನನ್ಸುತ್ತೆ ಗೊತ್ತಾ, ಈ ಬೇಬಿ ಆಲೂ ಬರುತ್ತಲ್ಲ? ಹೌದು. ಸೊ ಆಲೂ ಹಾಕ್ದಂಗಿದೆ ಇದು. ಅದೇ ಸೈಜ್ ಇದೆ, ಮತ್ತೆ ಶೇಪು ಹಾಗೆ ಇದೆ ಅಲ್ವಾ? ಹೌದು. ಅಕ್ಕಿ ಅಂತ ಗೊತ್ತೇ ಆಗಲ್ಲ ಅದು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಆಹಾ, ಏನ್ ಕಲರ್ ನೋಡಿ, ಅರಿಶಿನ ಜೊತೆಗೆ ಗ್ರೀನ್. ಈಗ ತಣ್ಣಗಾಗಿದೆ, ನಿಂಬೆ ರಸ ಇಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಾದ್ಮೇಲೆ? ಸ್ಟವ್ ಆಫ್ ಮಾಡಾದ್ಮೇಲೆ ಹಾಕ್ಬೇಕು. ಸ್ವಲ್ಪ ಆದ್ರೆ ಸಾಕಲ್ಲ? ಇಲ್ಲ ತುಂಬಾ ಹುಳಿ ಆಗ್ಬಿಟ್ರೆ ಹುಳಿ ಮುಂದೆ ಬಂದ್ರೆ ಚೆನ್ನಾಗಿರಲ್ಲ. ಓಕೆ. ಈಗ ರೆಡಿ ಆಗಿದೆ. ಸರ್ವಿಂಗ್ ಬೌಲ್ಗೆ ಹಾಕೊಂಡೋಣ. ಕೊಡ್ಲಾ? ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ರುಚಿಯಾದ ಬಿಸಿಯಾದ ರೈಸ್ ಬಾಲ್ಸ್ ಸವಿಯಲ್ಸಿದೆ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ಚೈನಾ ರೆಸಿಪಿ ಆದ್ರೂ ಕೂಡ ಇಂಡಿಯಾದಲ್ಲಿ ಮಾಡಿ, ಅದು ನಮ್ಮ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಮಾಡಿ, ಇಲ್ಲಿ ಮಾಡಿ ಸೈ ಅನ್ಸ್ಕೊಂಡ್ಬಿಟ್ರಿ ನೀವು. ಸೊ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ, ನೋಡಿದ್ರೆ ತಿನ್ಬೇಕು ಅಂತ ಟೆಂಪ್ಟ್ ಆಗೇ ಆಗುತ್ತಲ್ಲ. ಸೊ ಬ್ಯೂಟಿಫುಲ್ ಆಗಿರುವಂತಹ ರೈಸ್ ಬಾಲ್ ರೆಡಿ ಆಗಿದೆ. ಹೇಗೆ ಮಾಡೋದು ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೋಬೇಕಾ? ಬಿಸಿ ಆದಂತಹ ರೈಸ್ ಬಾಲ್ಸ್ ಮಾಡುವ ವಿಧಾನ: ಮೊದಲು ಬಾಂಡ್ಲಿಗೆ ನೀರು, ಎಣ್ಣೆ
ಹಾಗೂ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕಿ ಕುದಿಯಲು ಬಿಡಿ. ನೀರು ಕುದಿ ಬಂದ ನಂತರ ಅಕ್ಕಿ ಹಿಟ್ಟು ಹಾಕಿ ಗಂಟಾಗದಂತೆ ಮುದ್ದೆ ಹದಕ್ಕೆ ಕಲಸಿ. ಮಣೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದರ ಮೇಲೆ ಅಕ್ಕಿ ಹಿಟ್ಟಿನ ಮುದ್ದೆ ಹಾಕಿ ಚೆನ್ನಾಗಿ ನಾದಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ. ನಂತರ ಬಾಣ್ಲೆಗೆ ಎಣ್ಣೆ ಹಾಕಿ ಕಾದ ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕಾಯಿ ತುರಿ, ಈಸ್ಟರ್ನ್ ಅರಿಶಿಣ ಪುಡಿ, ಉಪ್ಪು, ರೈಸ್ ಬೌಲ್ ಹಾಕಿ ಚೆನ್ನಾಗಿ ಬೆರೆಸಿ. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆ ರಸ ಹಾಕಿ ಸರ್ವ್ ಮಾಡಿದರೆ ಬಿಸಿ ಬಿಸಿಯಾದ ರೈಸ್ ಬಾಲ್ ಸವಿಯಲು ಸಿದ್ಧ. ನೀವು ನೋಡ್ಕೊಂಡು ಆದ್ಮೇಲೆ ನಾನಂತೂ ಟೇಸ್ಟ್ ಮಾಡುವಂತ ಟೈಮ್ ಬಂದಿದೆ. ಇದನ್ನ ಒಂದು ಫೋರ್ಕ್ ತಗೊಂಡು ಟೇಸ್ಟ್ ಮಾಡಿ. ಬಿಸಿ ಇದೆ. ಬಿಸಿ ಬಿಸಿ ತಿನ್ಬೇಕಾ ಅಥವಾ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ಬೇಕಾ? ಹೇಗಾದರೂ ಹೇಗಾದ್ರು. ಏನೋ ಒಂಥರ ತುಂಬಾನೇ ಡಿಫ್ರೆಂಟ್ ಆಗಿರುವಂತ ರೆಸಿಪಿ ಇದು. ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಇನ್ನೊಂಚೂರು ಉಪ್ಪು ಖಾರ ಹಾಕಿದ್ರೆ ಆಹಾ ಇನ್ನೂ ಸಕ್ಕದಾಗಿರ್ತಾ ಇತ್ತು ಅಲ್ಲ? ನಾನೇ ಹೇಳ್ದೆ ಸ್ವಲ್ಪ ಖಾರ ಮೀಡಿಯಂ ಆಗಿರ್ಲಿ ಅಂತ. ಸೊ ಹೇಳಿ, ಈಗ ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾ ಇದ್ದೀರಾ? ಈಗ ಖಾರ ಆಯ್ತಲ್ಲ, ಸ್ವಲ್ಪ ಸ್ವೀಟ್ ಕೊಡೋಣ ಅಂತ. ವಾವ್ ಹೇಮಲತಾ, ಖುಷಿಗೆ ಸ್ವೀಟ್. ಏನ್ ಸ್ವೀಟ್ ಮಾಡ್ತಾ ಇದ್ದೀರಾ? ಶಾಲ್ಯಾನ್ನ ಅಂತೇಳಿ. ಶಾಲ್ಯಾನ್ನ. ಶಾಲಿಯನ್ನ. ಶಾಲಿಯನ್ನಗೆ ಏನೇನ್ ಬೇಕು? ಶಾಲ್ಯಾನ್ನಕ್ಕೆ ಮೊದಲು ಅಕ್ಕಿ ಬೇಕು, ಹಾಲು, ಸಕ್ಕರೆ, ಕೊಬ್ಬರಿ ತುರಿ ಬೇಕು, ಕೇಸರಿ ಬೇಕು, ದ್ರಾಕ್ಷಿ, ಗೋಡಂಬಿ, ತುಪ್ಪ. ಅದೇನದು ಅನ್ನ? ಈಗ 1 ಕಪ್ ಅಕ್ಕಿಗೆ 1 ಕಪ್ ಹಾಲು, 1 ಕಪ್ ನೀರು, ಮತ್ತೆ ಏಲಕ್ಕಿ, ಮತ್ತೆ ಕೇಸರಿ ದಳ ಹಾಕಿ ಅನ್ನ ಮಾಡ್ಕೋಬೇಕು. ಓಕೆ, ಈಗ ಯೂಶಲಿ ನಾವು 1 ಕಪ್ ಅಕ್ಕಿಗೆ 2 ನೀರ್ ಹಾಕ್ತಿವಿ. ಸೊ ನೀರ್ 1 ಕಪ್ ಆದ್ರೆ ಹಾಲು 1 ಕಪ್. ಓಕೆ, ಅದ್ರ ಜೊತೆಗೆ ಏಲಕ್ಕಿ. ಏಲಕ್ಕಿ ಮತ್ತೆ ಕೇಸರಿ ದಳ. ಕೇಸರಿ ದಳ ಸೊ ಈ ಕಲರ್ ಕೊಡುತ್ತೆ ಅಲ್ವಾ? ಹೌದು, ನ್ಯಾಚುರಲ್ ಕಲರ್, ಸ್ವಲ್ಪ ಲೈಟ್ ಆಗಿ ಬರುತ್ತೆ. ವೆರಿ ನೈಸ್. ಅಂಡ್ ತುಂಬಾ ಒಳ್ಳೇದು ಕೂಡ ಕೇಸರಿ. ಹೌದು ಅಲ್ಲ? ಸರಿ, ಹಾಗಾದ್ರೆ ಶುರು ಮಾಡೋಣ. ನೆಕ್ಸ್ಟ್ ಏನ್ ಮಾಡ್ತೀರಾ? ಈಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ಒಂದು ಪ್ಯಾನ್ ಕೊಡಿ. ಹಚ್ಚಲೇ ಸ್ಟವ್ ಹಾಚಿ. ತುಪ್ಪ ಹಾಕೋಣ. 1 ಸ್ಪೂನ್ ಕೊಡಿ. 1 ಸ್ಪೂನ್ ತುಪ್ಪ. 2 ಹಾಕ್ತೀನಿ. ಹಾಕಿ, ಧಾರಾಳವಾಗಿ ಹಾಕಿ. ಸ್ವೀಟ್ಗೆ ಸ್ವಲ್ಪ ತುಪ್ಪ ಮುಂದೆ ಇದ್ರೆ ಟೇಸ್ಟ್ ಜಾಸ್ತಿ ಅಲ್ವಾ? ಅದಲ್ಲದೆ ದ್ರಾಕ್ಷಿ ಗೋಡಂಬಿ ಹುರ್ಕೊಳೋದ್ರಿಂದ ಸ್ವಲ್ಪ ಜಾಸ್ತಿ ಬೇಕು. ಓ, ಅದೇನೇನ್ ಮುಂದೆ ಹಾಕ್ತಿರೋ ಮುಂದೆ ಹಾಕ್ಬಿಡಿ, ಅದನ್ನು ಮುಂದೆ ಹಾಕ್ಬಿಡಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಇದ್ದಷ್ಟು ಅಲ್ವಾ? ಇದು ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ. ನನ್ಗೆ ನೋ ಪ್ರಾಬ್ಲಮ್, 1/4 kg ಹಾಕೋರು ತಿನ್ಬಿಡ್ತೀನಿ. ಇಲ್ಲ, ಯಾವುದೇ ಜಾಸ್ತಿ ಆದ್ರೂ ಚೆನ್ನಾಗಿರೋದಿಲ್ಲ. ಡ್ರೈ ಫ್ರೂಟ್ಸ್ ಅಲ್ವಾ, ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಅನ್ನಕ್ಕಿಂತ ಕಡಿಮೆ ಇರಬೇಕು. ಅನ್ನಕ್ಕಿಂತ ಕಮ್ಮಿ ಇರಬೇಕು. ಅನ್ನ ಅಷ್ಟ ತಿನ್ನಕ್ಕಾಗಲ್ಲ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಓಕೆ. ಇದು ಯೂಶುವಲಿ ನವರಾತ್ರಿ 9 ದಿನ ದೇವಿ ಆರಾಧನೆ ಮಾಡ್ತಾರಲ್ಲ, ಆ ಟೈಮಲ್ಲಿ 1 ದಿನಕ್ಕೆ ಒಂದೊಂದು ನೈವೇದ್ಯ ಮಾಡ್ತೀವಿ. ದಿನ ಒಂದೊಂದು ಸಿಹಿ ಬೇಕಲ್ವಾ? ಸಿಹಿ ಬೇಕು. ದೇವಿಯ ಮಹಾತ್ಮೆ ಬುಕ್ ಓದಿ ಒಂದು ನೈವೇದ್ಯ ಮಾಡೋದು ವಾಡಿಕೆ. ಸೊ ದೇವಿಗೆ ಅನ್ನ ತುಂಬಾ ಪ್ರಿಯ ಅಲ್ಲ? ಪಾಯಸ ಅನ್ನ ಪ್ರಿಯ, ಗುಡ ಅನ್ನ ಪ್ರಿಯ ಅಂತ ಹೇಳ್ತಾರಲ್ಲ ದೇವಿಗೆ. ಅಂದ್ರೆ ಬೆಲ್ಲದನ್ನ, ಸಕ್ಕರೆ, ಯಾವ್ದಾದ್ರು ಒಂದು ಅನ್ನದ. ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಅನ್ನ ಹಾಕೋತಾ ಇದ್ದೀನಿ. ಹಾಲಲ್ಲಿ ಬೇಯಿಸಿರೋ? ಹೌದು. ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ. ಓಕೆ. ಏಲಕ್ಕಿ ಘಮ ಅದು ಹಾಕಿದಾಗ ಅದೊಂಥರ ತುಂಬಾ ಚೆನ್ನಾಗಿರುತ್ತೆ. ಅರಮನೆ ಡಿಫ್ರೆಂಟ್ ಆಗಿ. ಅದು ಎಸ್ಪೆಷಲಿ ಸ್ವೀಟ್ಗೆ ಅದೇ ಅದೊಂದು ಫ್ಲೇವರ್ ಕೊಡುತ್ತೆ ಅಲ್ವಾ? ಕೇಸರಿ ಮತ್ತು ಏಲಕ್ಕಿ ತುಂಬ ಕಾಂಬಿನೇಷನ್, ಒಳ್ಳೆ ಕಾಂಬಿನೇಷನ್, ಸಖತ್ ಕಾಂಬಿನೇಷನ್. ಹೌದು. ನಿಮ್ಗೆ ಯಾವ ಥರ ಡ್ರೆಸ್ಸಸ್ ಇಷ್ಟನಾ ಅಥವಾ ಸ್ಯಾರೀಸ್ ಇಷ್ಟನಾ? ಏನಿಷ್ಟ? ಸ್ವಲ್ಪ ಟ್ರೆಡಿಷನ್ನು. ಹಾಂ, ಸ್ಯಾರಿ. ಸ್ಯಾರಿ ಅಂದರೆ ಈಗ ಟೈಮು ಸ್ವಲ್ಪ ಅಡ್ಜಸ್ಟ್ ಆಗೋದಿರೋದ್ರಿಂದ ಡ್ರೆಸ್, ಯೂಶ್ವಲಿ ಡ್ರೆಸ್. ಇಲ್ಲಾಂದ್ರೆ ಸ್ಯಾರಿ. ಸ್ಯಾರೀಸ್. ಸೊ ಫುಡ್ಡಲ್ಲಿ ಯಾವ ಥರ ಇಷ್ಟ ನಿಮಗೆ? ತುಂಬ ಸೌತ್ ಇಂಡಿಯನ್. ಸೌತ್ ಇಂಡಿಯನ್ ಪಕ್ಕಾ ಟ್ರೆಡಿಷನಲ್? ಪಕ್ಕಾ ಟ್ರೆಡಿಷನಲ್. ಈಗ ರುಚಿಗೆ ಸಕ್ಕರೆ ಹಾಕ್ತೀವಿ. ಹಾಗೆ ಬಿಸಿಲೇ ಅದು ಮೆಲ್ಟ್ ಆಗಬೇಕು. ಬೇಗನೂ ಮಾಡ್ಬೋದು. ಹಬ್ಬಗಳಲ್ಲಿ ತುಂಬ ಸಮಯ ಕಡಿಮೆ ಇರೋದ್ರಿಂದ ಈ ಥರ ದೇವ್ರ ಪೂಜೆಗೂ ಆಗುತ್ತೆ,
ಮನೆಗೆ ಬಂದವರು ಮಕ್ಕಳಿಗೆ ಸಂಜೆ ಗೊಂಬೆ ಕೂರಿಸಿದಾಗ ಮಕ್ಕಳು ಬರ್ತಾರಲ್ಲ ಹೌದು. ಅವರು ಕೊಡೋದಕ್ಕೂ ಆಗತ್ತೆ. ಈಗ ಹಬ್ಬ ಬಂದಾಗ ಎಷ್ಟೊತ್ತಿಗೆ ಎದ್ದೇಳ್ತೀರಾ ಬೆಳಗ್ಗೆ? ನಾನು ಯೂಶ್ವಲಿ 4 o'clock. ಅಬ್ಬಾ ನಮ್ಗಿನ್ನೂ ನಿದ್ದೆ ಎಳಿತಾ ಇರುತ್ತೆ ಅವಾಗ. ನೀವು ಹೇಳ್ದಾಗ ನೀರು ಬಿಟ್ಕೋತಾ ಇದಲ್ಲ ಈಗ? ಇದಾಗಿದೆ, ಸಕ್ಕರೆ ಸಾಕು. ಈ ಟೈಮಲ್ಲಿ ಒಣಕೊಬ್ಬರಿ ತುರಿ ಇರುತ್ತೆ, ಅದು ಹಾಕೋತೀವಿ. ಓ, ಅದು ಎಕ್ಸ್ಟ್ರಾ ಸಕ್ಕರೆ ಇರೋದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಣಕೊಬ್ಬರಿ ಹಾಕ್ಬೇಕಲ್ಲ, ಅದನ್ನೇನು ತುರ್ಕೋಬೇಕು. ಇದು ಬೆಳಗ್ಗೆ ಮಾಡ್ರೆ ಸಂಜೆವರೆಗೂ ಇಡ್ಬೋದು, ಯಾಕಂದ್ರೆ ನೀರು ಹಾಕಿರೋದಿಲ್ಲ ಅಲ್ವಾ? ಹಸಿ ಕೊಬ್ಬರಿ ಆದರೆ ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತೆ ಸಂಜೆ ಟೈಮ್ಗೆ. ಕರೆಕ್ಟ್. ಒಣಕೊಬ್ಬರಿ ಹಾಕಿದ್ರೆ ನಮಗೆ ಸಂಜೆವರೆಗೂ ಫ್ರೆಶ್ ಇರುತ್ತೆ. ಬೇಸಿಗೆಲಂತೂ ಇಡಕ್ಕಾಗಲ್ಲ ಅಲ್ವಾ? ಪ್ರಸಾದ ಹಾಳಾದ್ರೆ ಸ್ವಲ್ಪ ಮನ್ಸಿಗೆ ಬೇಜಾರಾಗುತ್ತೆ. ಅದಕ್ಕೆ ಸ್ವಲ್ಪ ಮೊದಲೇ ಪ್ರಿಕಾಷನ್ ತೊಗೊಂಡ್ಬಿಡೋದು ಒಳ್ಳೇದು. ನಿಜ. ಇದು ರೆಡಿ ಆಗಿದೆ, ಸ್ಟವ್ ಆಫ್ ಮಾಡಿ. ಸರ್ವಿಂಗ್ ಬೌಲ್ ಕೊಡ್ಲಾ? ಹಾಂ, ಇದು ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು 4 ದಳ ಕೇಸರಿ ದಳ ಹಾಕಿ. ಓ, ಕೊನೆಗೆ. ಈಗ ರೆಡಿ ಆಗಿದೆ, ಸರ್ವಿಂಗ್ ಬೌಲ್ಗೆ ಹಾಕೊಳ್ತೀನಿ. ಈಗ ಸರ್ವಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಫ್ಲೇವರ್ ಬರ್ತಾ ಇದೆಯಾ? ಕೇಸರಿ ಜೊತೆಗೆ ಏಲಕ್ಕಿ ಅಲ್ಲ? ಹೌದು, ಒಳ್ಳೆ ಕಾಂಬಿನೇಷನ್. ಬಿಸಿ ಬಿಸಿ ಆದ ಶಾಲ್ಯನ ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು. ಹೇಮಲತಾ ಅವರು ಖಾರ ತಿನ್ಸಿದ್ರು, ಈಗಂತೂ ಸಿಹಿ ಸಿಹಿ ಆದಂಥ ಶಾಲಿಯನ್ನ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಸಿಂಪಲ್ ರೆಸಿಪಿ ಆದರೂ ಕೂಡ ಎಷ್ಟು ಈಸಿ ಆಗಿದೆ ಆ್ಯಂಡ್ ವೆರಿ ಟೇಸ್ಟಿ. ಯಾಕಂದರೆ ತುಪ್ಪದಲ್ಲಿ ಮಾಡಿರೋವಂಥದ್ದು, ಅನ್ನ ಹಾಲಲ್ಲಿ ಬೇಯಿಸಿದ್ದಾರೆ ಆಲ್ರೆಡಿ, ಆ್ಯಂಡ್ ಕೇಸರಿ ದಳ ಸಿಕ್ಕಾವಡೆ ಹಾಕಿದ್ದಾರೆ. ಸಿಕ್ಕಾವಡೆ ಚೆನ್ನಾಗಿರುತ್ತೆ ಅಂತ ನನ್ಗನ್ಸುತ್ತೆ. ಟೇಸ್ಟ್ ಮಾಡೋಕ್ಕೆ ಮುಂಚೆ ರೀಕ್ಯಾಪ್ ನೋಡಬೇಕಲ್ಲ. ಸೊ ಶಾಲಿಯನ್ನ ಮಾಡುವ ವಿಧಾನ: ಅಕ್ಕಿ, ಹಾಲು, ನೀರು, ಏಲಕ್ಕಿ, ಕೇಸರಿ ದಳ ಹಾಕಿ ಅನ್ನ ತಯಾರಿಸಿಕೊಳ್ಳಿ. ಮೊದಲು ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ನಂತರ ಮೊದಲೇ ತಯಾರಿಸಿದ ಕೇಸರಿ ಅನ್ನ ಹಾಕಿ ಚೆನ್ನಾಗಿ ಬೆರೆಸಿ. ಈಗ ಸಕ್ಕರೆ ಹಾಕಿ ಸಕ್ಕರೆ ಕರಗುವವರೆಗೂ ಬೇಯಿಸಿ. ಕೊನೆಗೆ ಒಣ ಕೊಬ್ಬರಿ ತುರಿ ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಶಾಲ್ಯನ್ನ ಸವಿಯಲು ಸಿದ್ಧ. ಬಿಸಿ ಬಿಸಿಯಾದಂತಹ ಶಾಲ್ಯನ ಹೇಗಿದೆ ನೋಡ್ಬಿಡೋಣ. ಬಿಸಿ ಇದೆ, ಸಿಕ್ಕಾಬಿಟ್ಟೆ ಬಿಸಿ ಇದೆ ರೀ. ನಂಗಂತೂ ಈ ಡ್ರೈ ಫ್ರೂಟ್ಸ್ ಸಖತ್ತಾಗಿರುತ್ತೆ. ಆಹಾ, ಹೇಗಿದೆ ಟೇಸ್ಟ್? ಸೂಪರ್ ಆಗಿದೆ, ತುಂಬಾನೇ ಟೇಸ್ಟಿ ಆಗಿದೆ. ಅದು ನಿಜವಾಗ್ಲೂ ಅನ್ನ ಅಂತ ಗೊತ್ತಾಗಲ್ಲ. ನಂಗೊಂಚೂರು ಸಿಹಿ ಜಾಸ್ತಿ ಅನ್ನಿಸ್ತು. ಒಂದು ಸ್ವಲ್ಪ ಕಮ್ಮಿ ಹಾಕಿದ್ರೆ ಬೊಂಬಾಟಾಗಿರುತ್ತೆ ಅಲ್ಲ. ಬಟ್ ಒಂಥರ ಡಿಫ್ರೆಂಟ್ ಸ್ವೀಟು, ಇದುವರೆಗೂ ನಾನು ತಿಂದಿರಲಿಲ್ಲ. ಫಸ್ಟ್ ಟೈಮ್ ನೀವು ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಹೇಳಿ ಹೇಮಲತಾ, ತುಂಬ ದಿನಗಳ ಆಸೆ ಈಡೇರಿದೆ. ಏನು ಅನ್ನಿಸ್ತಿದೆ? ಪ್ರತಿದಿನ ನೋಡ್ತಾ ಇದ್ದೆ, ಇವತ್ತೊಂದು ಭಾಗವಹಿಸೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಿಮ್ಮ ಟೀಮ್ ಅವ್ರಿಗೂ ತುಂಬ ಧನ್ಯವಾದಗಳು. ಖುಷಿ ಆಗ್ಲಿಲ್ವೇನ್ರಿ? ಖಂಡಿತ, ಎಷ್ಟು ಖುಷಿಯಾಗಿ ಮಾಡ್ಕೊಟ್ಟಿದ್ದೀನಿ. ಎಷ್ಟು ಖುಷಿ ಆಯ್ತು? ಟೇಸ್ಟಲ್ಲೇ ಗೊತ್ತಾಯ್ತು ಎಷ್ಟು ಖುಷಿ ಇದೆ ಅಂತ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿಗೆ ನಮ್ಮ ಈಸ್ಟರ್ನ್ ಅವ್ರ ಕಡೆಯಿಂದ ಸಣ್ಣ ಗಿಫ್ಟ್ ನಿಮ್ಗೋಸ್ಕರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಹೇಮಲತಾ. ಹೀಗೆ ನಗ್ನಗ್ತಾ ಇರಿ, ಹೀಗೆ ಡಿಫ್ರೆಂಟ್ ಆಗಿರುವಂತಹ ರೆಸಿಪೀಸ್ನ ಮ್ಯಾಗಝಿನ್ಸ್ಗೆ ಬರೀತಾ ಇರಿ, ಜೊತೆಗೆ ಇಲ್ಲಿ ಬಂದು ಕೂಡ ನಮ್ಗೆ ಹೇಳ್ಕೊಡಿ. ಖಂಡಿತ. ಥ್ಯಾಂಕ್ ಯು. ವೆಲ್ಕಮ್. ಸ್ನೇಹಿತರೆ, ಹೇಮಲತಾ ಅವ್ರು ಮಾಡಿದಂಥ ರೆಸಿಪೀಸ್ ನನಗೊಂದು ತುಂಬಾನೇ ಇಷ್ಟ ಆಯಿತು. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಆ ರೈಸ್ ಬಾಲ್ಸ್ ಇದೆಯಲ್ಲ, ತುಂಬ ಡಿಫ್ರೆಂಟ್ ಆಗಿರುವಂಥ ರೆಸಿಪೀಸ್, ಜೊತೆಗೆ ಸ್ವೀಟ್ ಕೂಡ ಇಷ್ಟ ಆಗುತ್ತೆ. ತುಪ್ಪದಲ್ಲಿ ಮಾಡಿರುವಂಥ ಅನ್ನ ಒಂಥರ ಡಿಫ್ರೆಂಟ್ ಫ್ಲೇವರ್ ರೀ. ಇನ್ನೂ ತಿಂತಾ ಇದ್ರೆ ಒಂದು ಅರೋಮಾ ಸಕ್ಕದಾಗಿದೆ. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ, ಮನೇಲಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಟ್ ಇವತ್ತಿನ ರೆಸಿಪೀಸ್ ಬರ್ಕೊಂಡಿದ್ದೀರಾ, ಟ್ರೈ ಮಾಡಿ. ಸರಿ, ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್.